ನಮಸ್ಕಾರ. ನಮ್ಮ ಕುಡ್ಲದ ಈ ಒಂದು ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕ ಬಂಧುಗಳಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತ. ಆರೋಗ್ಯ ಮಾಲಿಕೆಯ ಕಾರ್ಯಕ್ರಮ, ಆರೋಗ್ಯದ ಮಾಹಿತಿಯನ್ನು ನೀಡುವಂತಹ ಕಾರ್ಯಕ್ರಮ, ಆರೋಗ್ಯದ ಆದಷ್ಟು ವಿಷಯಗಳನ್ನು, ಅಂದರೆ ಯಾವ ರೋಗಗಳು, ಹೇಗೆ ರೋಗಗಳು ಬಂದರೆ ಏನು ಮಾಡಬೇಕು, ರೋಗಗಳು ಬಾರದ ಹಾಗೆ ಹೇಗೆ ಏನು ಮಾಡ್ಬೋದು, ಅಥವಾ ಬಂದಂಥ ಸಂದರ್ಭಗಳಲ್ಲಿ ಯಾವ ಚಿಕಿತ್ಸೆಯನ್ನು ಪಡಿಬೇಕು, ಹೀಗೆ ಪ್ರತಿಯೊಂದು ರೋಗಗಳ ಬಗ್ಗೆ, ಪ್ರತಿಯೊಂದು ರೋಗದಕ್ಕೆ ಸಂಬಂಧಪಟ್ಟಂಥ ಅಂಗಾಂಗಗಳ ಬಗ್ಗೆ ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನ ಈ ಒಂದು ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ. ಕಳೆದ ವಾರ ನಾವು ಈ ಸಂತಾನಹೀನತೆ ಅಥವಾ ಮಕ್ಕಳಿಲ್ಲದಿರುವಿಕೆಯ ಬಗ್ಗೆ, ಇನ್ಫರ್ಟಿಲಿಟಿ ಅಂತ ನಾವೇನು ಹೇಳ್ತೇವೆ, ಇದರ ಬಗ್ಗೆ ನಾವು ಮಾತಾಡ್ತಾ ಮುಖ್ಯವಾಗಿ ಸ್ತ್ರೀಯರಲ್ಲಿ ಸಂತಾನಹೀನತೆಯ ಕಾರಣಗಳು ಏನು ಅಥವಾ ಅವರು ಏನು ಮಾಡಬೇಕು, ಇದರ ಬಗ್ಗೆ ವಿವರವಾಗಿ ಕೂಡ ನಾವು ನಿಮಗೆ ತಿಳಿಸಿದ್ದೆವು. ಇಂದು ಕೂಡ ಅದೇ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಪುರುಷರಲ್ಲಿ ಸಂತಾನಹೀನತೆ ಏನು ಅನ್ನೋದರ ಬಗ್ಗೆ ನಿಮಗೆ ತಿಳಿಸಲಿಕ್ಕಿದ್ದಾರೆ. ಮುಖ್ಯವಾಗಿ ಇಂದು ಕೂಡ ನಮ್ಮ ಈ ಸ್ಟುಡಿಯೋಕ್ಕೆ ಆಗಮಿಸಿದಂತಹ ತಜ್ಞ ವೈದ್ಯರು ಡಾಕ್ಟರ್ ಗೌರವ್ ಗುಜರಾತಿ ಇವರು. ಇವರನ್ನು ನಮ್ಮೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಕಳೆದ ಬಾರಿ ತಿಳಿಸಿದಂತೆ ಡಾಕ್ಟರ್ ಗೌರವ್ ಗುಜರಾತಿ ಇವರು ARMC IVF ಫರ್ಟಿಲಿಟಿ ಸೆಂಟರ್ ಅಂತ ನಿಮಗೆ ಗೊತ್ತಿರಬಹುದು, ಫಳ್ನೀರಲ್ಲಿ, ಮಂಗಳೂರಿನ ಫಳ್ನೀರಲ್ಲಿ ಇದೆ. ಇದರ ಮುಖ್ಯಸ್ಥರು ಹಾಗೂ ನಿರ್ದೇಶಕರು ಆಗಿರುವಂತಹ ಡಾಕ್ಟರ್ ಗೌರವ್ ಗುಜರಾತಿ ಅವರು ಕಳೆದ 10 ವರ್ಷಗಳಿಂದ ವಿವಿಧ ಹಂತಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಬರುತ್ತಿರುವಂತಹ ಡಾಕ್ಟರ್ ಗೌರವ್ ಗುಜರಾತಿ ಅವರು ಈ ಒಂದು ಇನ್ಫರ್ಟಿಲಿಟಿ ಅಥವಾ ಸಂತಾನಹೀನತೆ ಬಗ್ಗೆ, ಮಕ್ಕಳಿಲ್ಲದಿರುವಿಕೆಯ ಬಗ್ಗೆ, ಅಂದರೆ ಮಕ್ಕಳಾಗದಿರುವುದಕ್ಕೆ ಏನೆಲ್ಲ ಕಾರಣಗಳು, ಇದರ ಬಗ್ಗೆ ಸಂಶೋಧನೆಯನ್ನು ಮಾಡಿಕೊಂಡು ಇದರ ಬಗ್ಗೆನೇ ಅನೇಕ ರೀತಿಯಂತಹ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ವೀಕ್ಷಕರೇ, ಇದು ನೇರ ಸಂವಾದ ಕಾರ್ಯಕ್ರಮ. ಕಳೆದ ಬಾರಿ ಈ ನೇರವಾಗಿ ನಾವು ಸ್ತ್ರೀಯರಲ್ಲಿ ಯಾವ ರೀತಿಯ ಒಂದು ಸಂತಾನಹೀನತೆ ಆಗಿರ್ಬೋದು, ಅದಕ್ಕೆ ಕಾರಣಗಳೇನು, ಅವರು ಏನು ಮಾಡಬೇಕು, ಇದರ ಬಗ್ಗೆ ವಿವರವಾಗಿ ಅವರು ತಿಳಿಸಿದ್ದಾರೆ. ಹಾಗಾದರೆ ಸ್ತ್ರೀ ಮಾತ್ರ ಇದಕ್ಕೆ ಕಾರಣನ, ಪುರುಷರು ಅದಕ್ಕೆ ಯಾವುದೇ ಸಂಬಂಧ ಇಲ್ವಾ ಎನ್ನುವ ಪ್ರಶ್ನೆ ಕೂಡ ತಮ್ಮಲ್ಲಿ ಬಂದಿರಬಹುದು. ಖಂಡಿತವಾಗಿಯೂ ಇದೆ. ಯಾಕಂತ ಹೇಳಿದರೆ ಪುರುಷರಲ್ಲಿಯೂ ಕೂಡ ಸಂತಾನಹೀನತೆಯ ಕೆಲವು ಕಾರಣಗಳು ಇರ್ಬೋದು. ಅದು ಯಾವ ಕಾರಣಗಳು, ಸಂತಾನಹೀನತೆಯಲ್ಲಿ ಪುರುಷರ ಪಾತ್ರವೇನು, ಪುರುಷರಿಗೆ ಸಂತಾನಹೀನತೆಯ ಏನಾದರೂ ತೊಂದರೆ ಇದ್ದಂಥ ಸಂದರ್ಭದಲ್ಲಿ ಅವರು ಏನು ಮಾಡಬೇಕು, ಯಾವ ರೀತಿಯನ್ನು ಮುಂದುವರಿಬೇಕು, ಇದೆಲ್ಲದರ ಬಗ್ಗೆ ವಿವರವಾಗಿ ತಿಳಿಸಲಿಕ್ಕಿದ್ದಾರೆ ಡಾಕ್ಟರ್ ಗೌರವ್ ಗುಜರಾತಿ ಅವರು. ಆದ್ದರಿಂದ ವೀಕ್ಷಕರೇ, ತಮ್ಮಲ್ಲಿ ಇಂತಹ ಯಾವುದೇ ರೀತಿಯಾದಂತಹ ಒಂದು ತೊಂದರೆಗಳು ಕಂಡು ಬಂದಲ್ಲಿ ಅಥವಾ ಸಂಶಯಗಳು ಇದ್ದಲ್ಲಿ ನೇರವಾಗಿ ಈ ಒಂದು ನಮ್ಮ ಆರೋಗ್ಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೂರವಾಣಿ ಮಾಡಿ ಅದಕ್ಕೆ ಬೇಕಾದಂತಹ ಒಂದು ಉತ್ತರವನ್ನು ಪಡ್ಕೊಳ್ಳಿ ಅಂತ ಹೇಳುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಡಾಕ್ಟ್ರೆ, ಮತ್ತೊಮ್ಮೆ ತಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಮುಖ್ಯವಾಗಿ ನಾವು ತಿಳ್ಕೊಳ್ಳೋದು ಹೆಚ್ಚಾಗಿ ಜನಸಾಮಾನ್ಯರು ತಿಳ್ಕೊಳ್ಳೋದು ಏನು ಅಂತ ಹೇಳಿದರೆ, ಮಕ್ಕಳಾಗದಿರುವುದಕ್ಕೆ ಮುಖ್ಯ ಕಾರಣ ಸ್ತ್ರೀ ಅನ್ನೋದು. ಆದರೆ ನೀವೆಲ್ಲ ಹೇಳುವಾಗೆ ಅದಕ್ಕೆ ಪುರುಷರೂ ಒಂದು ಕಾರಣ ಅಂತ ನಮಗೆ ಈಗ ಗೊತ್ತಾಗ್ತಾ ಇದೆ. ಪುರುಷರಿಗೆ ಬಂಜನನಕ್ಕೆ ಸಂಬಂಧಪಟ್ಟಂತೆ ಅವರು ಏನು ಕಾರಣ ಅಥವಾ ಯಾವ ರೀತಿಯ ಪರೀಕ್ಷೆಯನ್ನು ಮಾಡಬೇಕು, ಅವರಲ್ಲಿ ಇದು ಕರೆಕ್ಟ್ ಹೇಳಿದರು. ಇದು ತುಂಬ ಮಿಸ್ಕನ್ಸೆಪ್ಷನ್ಸ್ ಉಂಟು. ಇದು ಎಂತ ಸಹ ಸಂತಾನಹೀನತೆ ಆದರೆ ಮಾತ್ರ ಸ್ತ್ರೀ ಮಾತ್ರ ಜವಾಬ್ದಾರ ಉಂಟು, ಇದು ಪುರುಷದ ಎಂತ ಸಹ ಸಮಸ್ಯೆ ಇರುವುದಿಲ್ಲ. ಬಟ್ ಆಕ್ಚುಲಿ ಇದು ನೋಡುವಾಗ 100% ಅಂದ್ರೆ ಆಲ್ಮೋಸ್ಟ್ 40% ಪುರುಷದ ಕಾರಣಗಳಿಗೋಸ್ಕರ ಇದು ಎಂತ ಸಂತಾನಹೀನತೆ ಇರ್ಲಿಕ್ಕೆ ಚಾನ್ಸ್ ಉಂಟು. ಬಾಕಿ 40% ಸ್ತ್ರೀ ಕಾರಣಗಳಿಗೋಸ್ಕರ. ಇದು ಲಾಸ್ಟ್ ವೀಕ್ ನೋಡಿದ್ರ. ಬಾಕಿ 20% ಆಲ್ಮೋಸ್ಟ್ ಪುರುಷ ಮತ್ತೆ ಸ್ತ್ರೀ. ಸೊ ಮಾತ್ರ ಪುರುಷಲ್ಲಿ ಇರುವುದಿಲ್ಲ, ಮಾತ್ರ ಸ್ತ್ರೀ ಇರುವುದಿಲ್ಲ. ಒಟ್ಟಿಗೆ ಇದೆಲ್ಲ ಟೆಸ್ಟ್ ಮಾಡುವಾಗ ಕೆಲವೊಮ್ಮೆ ಇದು ಈ ತರ ಬಂಜಿತರನ್ ಅಥವಾ ಸಂತಾನಹೀನತೆ ಇರ್ಲಿಕ್ಕೆ ಚಾನ್ಸಸ್ ಉಂಟು. ಇದೀಗೋಸ್ಕರ ಇದು ಪುರುಷದು ಕೂಡ ಟೆಸ್ಟಿಂಗ್ ಮಾಡ್ಲಿಕ್ಕೆ ತುಂಬಾ ಮುಖ್ಯತೆ ಉಂಟು. ಸೊ ಗಂಡದು ಎಲ್ಲ ತಪಾಸಣೆ ಎಲ್ಲ ಮಾಡಿ, ಯಾವಾಗ ಸ್ತ್ರೀ ಫಸ್ಟ್ ಟೈಮ್ ಬರ್ತಾರೆ ಈ ಟೈಮ್ಲಿ ಎಲ್ಲರೂ ಕಪಲ್ಸ್ ಎಲ್ಲ ಹೇಳ್ತಾನೆ ಒಟ್ಟಿಗೆ ಇದು ಗಂಡದಿ ಮತ್ತೆ ಇದು ಹೆಂಡತಿ ಮತ್ತೆ ಗಂಡ ಎಲ್ಲ ಬರುವಾಗ ಮತ್ತೆ ಕರೆಕ್ಟ್ ಎಂಥ ಕಾರಣಗಳುಂಟು, ಎಂಥ ಪ್ರಾಬ್ಲಮ್ ಉಂಟು ಇದು ನೋಡಿ ಮತ್ತೆ ಈ ಪ್ರಕಾರ ಆಲೋಚನೆ ಮಾಡ್ಬೋದು. ಅಂದರೆ ಇವರೀಗ ಪುರುಷರಿಗೆ ಪರೀಕ್ಷೆ ಮಾಡಿಸುವಂಥ ಅಗತ್ಯ ಏನು, ಯಾವುದೆಲ್ಲ ಅಗತ್ಯ ಇದೆ ಅವರಿಗೆ? ಇದು ಈ ಕಾಸ್ಕರ್ ಎಂತ ಆಗ್ತದೆ, ಯಾವಾಗಲೇ ಜಸ್ಟ್ ಇದು ನೋಡುವಾಗ ಜಸ್ಟ್ ವೈಫ್ ಮಾತ್ರ ಫಸ್ಟ್ ಟೈಮ್ ಬರೋದು. ಸೊ ಈಗೋಸ್ಕರ ನಾನು ಇದೆಲ್ಲ ಸ್ಟ್ರೆಸ್ ಮಾಡ್ತಾನೆ. ಫಸ್ಟ್ ಮೇನ್ಲಿ ಇದು ಒಟ್ಟಿಗೆ ಇದು ಬಿಕಾಸ್ ಜಸ್ಟ್ ಇದು ಒಂದು ಯಾಕೆ ಕಾರಣಗಳಿದೆ, ಇದು ಪುರುಷ ಸಂತಾನಹೀನತೆ ಉಂಟು ಇದು ನೋಡ್ಲಿಕ್ಕೆ ಇಲ್ಲ, ಸ್ವಲ್ಪ ಇಮೋಷನಲ್ ಸಪೋರ್ಟ್ ಕೂಡ ಬೇಕು. ಸೊ ಇದೀಗೋಸ್ಕರ ಅದು ಫಸ್ಟ್ ಟೈಮ್ ಎಸ್ಪೆಷಲಿ ಇದು ಆಸ್ ಅ ಕಪಲ್ ಎಲ್ಲ ಬರ್ಬೇಕು. ತುಂಬಾ ಸಲ ಎಂತ ಆಗ್ತದೆ, ಕೆಲವೊಮ್ಮೆ ಪುರುಷ ಎಲ್ಲ ಇರುವುದಿಲ್ಲ, ಇದು ಜಾಬ್ಗೋಸ್ಕರ ಅಥವಾ ಕೆಲಸ ಮಾಡುವಾಗ ದೂರ ಇರ್ತದೆ, ಗಲ್ಫ್ಲಿ ಕೆಲಸ ಮಾಡುವಾಗ ಮತ್ತೆ ಬರ್ಲಿಕ್ಕೆ ಆಗುದಿಲ್ಲ. ಬಟ್ ಅಟ್ ಲೀಸ್ಟ್ ಇದು ಜಾಬ್ ರಿಲೇಟೆಡ್ ಎಂತ ಸಹ ಪ್ರಾಬ್ಲಮ್ಸ್ ಇಲ್ಲ ಆದ್ರೆ ಬೆಟರ್ ಉಂಟು, ಒಟ್ಟಿಗೆ ಇದು ಎಲ್ಲ ವಿಸಿಟ್ಸ್ ಬರ್ಬೇಕಾ. ಸೊ ದ್ಯಾಟ್ ಇದು ಕಾರಣಗಳು ಕೂಡ ಕರೆಕ್ಟ್ ಗೊತ್ತಾಗ್ತದೆ, ಸ್ವಲ್ಪ ಇಮೋಷನಲ್ ಸಪೋರ್ಟ್ ಕೂಡ ಬರ್ತದೆ. ಸೊ ಒಟ್ಟಿಗೆ ಇದು ನೆಕ್ಸ್ಟ್ ಎಲ್ಲ ಟ್ರೀಟ್ಮೆಂಟ್ ಡಿಸ್ಕಸ್ ಎಲ್ಲ ಮಾಡಿ ಮತ್ತೆ ನೆಕ್ಸ್ಟ್ ಆಲೋಚನೆ ಮಾಡ್ಬೋದು. ಅಂದರೆ ಈ ಪುರುಷರು ಸಾಧಾರಣ ಯಾವ ಸಮಯದಲ್ಲಿ ಅವರು ಪರೀಕ್ಷೆಗೆ ಬರಬೇಕು? ಫಸ್ಟ್ ವಿಸಿಟ್ಲಿ
ಆಯ್ತಾ. ಸ್ತ್ರೀಲೇ ಇದು ನಾನು ಲಾಸ್ಟ್ ಟೈಮ್ ಹೇಳಿದ್ರು, ಎಸ್ಪೆಷಲಿ ಮುಟ್ಟಾಗಿ 2ನೇ ಅಥವಾ 3ನೇ ದಿನಕ್ಕೆ ಇದು ತಪಾಸಣೆ ಮಾಡಿ ಇದು ಬರಬೇಕಾ. ಬಟ್ ಅದು ಪುರುಷದ ಈ ತರಕ್ಕೆ ಇಲ್ಲ. ಬಟ್ ಒಂದು ಸಲ ಮಾತ್ರ ಇದು ವೀರ್ಯಾಣು ತಪಾಸಣೆ ಮಾಡ್ಲಿಕ್ಕೆ ಆದ್ರೆ ಇದು ಯಾವಾಗಲೇ ಹಾಸ್ಪಿಟಲ್ ಬರ್ತಾರೆ ಈ ಟೈಮ್ಲಿ ಅಟ್ಲೀಸ್ಟ್ 2 ದಿವಸದ್ದು ಗ್ಯಾಪ್ ಬೇಕು. ಗ್ಯಾಪ್ ಮೀನ್ಸ್ 2 ದಿವಸ ಸೇರ್ ಮಾಡಬಾರ್ದು. ಸೊ ದಟ್ ಇದು ವೀರ್ಯಾಣುದು ಕರೆಕ್ಟ್ ತಪಾಸಣೆ ಮಾಡಿ ಎಂತ ಕಾರಣಗಳು ಉಂಟು ಇದು ಎಲ್ಲ ಕರೆಕ್ಟ್ ಗೊತ್ತಾಗ್ತದೆ. ಕೆಲವೊಮ್ಮೆ ತುಂಬಾ ಕಡಿಮೆ ಗ್ಯಾಪ್ ಆದ್ರೆ, ತುಂಬಾ ಜಾಸ್ತಿ ಗ್ಯಾಪ್ ಆದ್ರೆ ಮಿನಿಮಮ್ ಒಂದು 2 ದಿವಸದ ಗ್ಯಾಪ್ ಬೇಕು, ಮ್ಯಾಕ್ಸಿಮಮ್ 1 ವಾರದ ಗ್ಯಾಪ್ ಬೇಕು. ಇದು ಈ ಕರೆಕ್ಟ್ ಗ್ಯಾಪ್ಲೆ ಇದು ಕರೆಕ್ಟ್ ತಪಾಸಣೆ ಎಲ್ಲ ಮಾಡಿ ಇದು ಕರೆಕ್ಟ್ ಐಡಿಯಾ ಸಿಗ್ತದೆ. ಸೊ ಬೀಜಾಣುದು ಕರೆಕ್ಟ್ ತಪಾಸಣೆ ಮಾಡಿ, ಬೀಜಾಣುದು ಕೌಂಟ್ ಎಷ್ಟು ಉಂಟು, ಸ್ಪೀಡ್ ಎಷ್ಟು ಉಂಟು, ಕ್ವಾಲಿಟಿ ಎಲ್ಲ ಡೀಟೇಲ್ ತಪಾಸಣೆ ಮಾಡಿ. ಬಾಕಿ ಹಾರ್ಮೋನ್ ಟೆಸ್ಟ್ ಇದೆ ಅಂತ ಸ್ಪೆಸಿಫಿಕ್ ಟೈಮ್ ಇಲ್ಲ, ಯಾವಾಗಲೇ ಇದು ಬೇಕಾದ್ರೆ ಮಾಡ್ಬೋದು. ಮುಖ್ಯವಾಗಿ ಮಾಡಬೇಕಂತ ಪರೀಕ್ಷೆ ಏನಂತ ವೀರ್ಯಾಣು ತಪಾಸಣೆ ಅಂದ್ರೆ ಅದರಲ್ಲಿ ಆ ಸ್ಪರ್ಮ್ ಟೆಸ್ಟ್ ಅಂತ ನೀವೇನು ಹೌದು, ಇದು ಕರೆಕ್ಟ್ ಟೈಮಿಂಗ್ಲೆ ಮಾಡುವಾಗ ಮತ್ತೆ ಕರೆಕ್ಟ್ ಸಿಗ್ತದ. ಸೆಕೆಂಡ್ಲಿ ಇದು ಸ್ಪರ್ಮ್ ಟೆಸ್ಟ್ ಮಾಡುವಾಗ ಇದು ಈ ಸ್ಪರ್ಮ್ ಟೆಸ್ಟ್ ಇದು ವೀರ್ಯಾಣು ಎಲ್ಲ ಸ್ಯಾಂಪಲ್ ಎಲ್ಲ ತುಂಬಾ ಜನಕ್ಕೆ ಕೆಲವೊಮ್ಮೆ ಕಲೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ತುಂಬಾ ಜನ ಹೇಳ್ತಾನೆ ಇದೆ ನಾನು ಮನೇಲೆ ಕಲೆಕ್ಟ್ ಮಾಡಿ ಮತ್ತೆ ತಗೊಂಡ್ಬಾರ್ದು, ಬಿಕಾಸ್ ಇಟ್ಸ್ ಲೈಕ್ ಸ್ಟ್ರೆಸ್ಫುಲ್ ಟೆಸ್ಟ್. ಕೆಲವೊಮ್ಮೆ ತುಂಬಾ ಜನಕ್ಕೆ ಕಲೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಸ್ತಮ ಇದನ್ನ ಆದ್ರೆ ಅದು, ಬಿಕಾಸ್ ತುಂಬಾ ಸೆಂಟರ್ಸ್ ಕೆಲವೊಮ್ಮೆ ಒಂದು ಜಾಗ ಇರುವುದಿಲ್ಲ, ಪ್ರೈವೇಟ್ ಜಾಗ ಇರುವುದಿಲ್ಲ. ಸೊ ಇದು ಎಂತ ಆಗ್ತದೆ, ಬೀಜಾಣು ಇದು ತುಂಬಾ ಟೆಂಪರೇಚರ್ ಸೆನ್ಸಿಟಿವ್ ಉಂಟು. ಸೊ ತುಂಬಾ ಜಾಸ್ತಿ ಬಿಸಿ ಆದ್ರೆ ಕೂಡ ಇದು ಬೀಜಾಣು ಎಲ್ಲ ತುಂಬಾ ಡ್ಯಾಮೇಜ್ ಆಗ್ತದೆ, ಬೀಜಾಣುದು ಸ್ಪೀಡ್ ಎಲ್ಲ ಕಮ್ಮಿ ಆಗ್ತದೆ. ಸೊ ಇದಕ್ಕೋಸ್ಕರ ಹೇಳ್ತಾನೆ ಇದು ಬೆಟರ್ ಉಂಟು ಇದು ಕರೆಕ್ಟ್ ಸೆಂಟರ್ಲೆ ಮಾತ್ರ ಕಲೆಕ್ಟ್ ಮಾಡುವಾಗ, ಇಮಿಡಿಯೇಟ್ಲಿ ತಪಾಸಣೆ ಮಾಡುವಾಗ ಇದು ಕರೆಕ್ಟ್ ಐಡಿಯಾ ಸಿಗ್ತದೆ. ಇಲ್ಲಾದ್ರೆ ಮತ್ತೆ ಕರೆಕ್ಟ್ ಸ್ಯಾಂಪಲ್ ಸಿಕ್ಕುದಿಲ್ಲ. ಅಂದ್ರೆ ಸಾಮಾನ್ಯ ಮನಸ್ಥಿತಿಯಲ್ಲಿ ಅವರ ವೀರ್ಯಾಣು ಬರುವ ರೀತಿಯಲ್ಲಿ ಅವರು ಮಾಡ್ಬೇಕು, ಆಗ ಮಾತ್ರ. ಇಲ್ದಿದ್ರೆ ಬಟ್ ಇದು ಈ ಕಲೆಕ್ಟ್ ಮಾಡ್ಲಿಕ್ಕೆ ಕೂಡ ತುಂಬಾ ಆಪ್ಷನ್ಸ್ ಉಂಟು. ಸೊ ಕರೆಕ್ಟ್ ಅಲ್ಲಿ ಇದು ಕೌನ್ಸಿಲಿಂಗ್ ಮಾಡುವಾಗ, ಇಮೋಷನಲ್ ಸಪೋರ್ಟ್ ಕೊಡುವಾಗ, ವೈಫ್ ಕೂಡ ಒಟ್ಟಿಗೆ ಇರುವಾಗ ಮತ್ತೆ ಅಷ್ಟು ಟೆನ್ಷನ್ ಆಗುದಿಲ್ಲ. ಸೊ ದಟ್ ಕಲೆಕ್ಟ್ ಮಾಡಿ ಮತ್ತೆ ಇಮಿಡಿಯೇಟ್ಲಿ ಇದು ಕರೆಕ್ಟ್ ಟೆಸ್ಟಿಂಗ್ ತಪಾಸಣೆ ಎಲ್ಲ ಮಾಡ್ಬೋದು. ಒಂದು ರೀತಿಯಲ್ಲಿ ಹೇಳುವುದಾದ್ರೆ ಪ್ರಾರಂಭದಲ್ಲಿ ಗಂಡ ಹೆಂಡತಿ ಇಬ್ಬರು ಜೊತೆಯಾಗಿ ಬಂದ್ರೆ ಈ ಪರೀಕ್ಷೆಗೆ ಬಹಳ ಸುಲಭ ಆಗುತ್ತೆ ಅಂತ ನೀವು ಹೇಳೋದು. ತುಂಬಾ ಸುಲಭ ಆಗ್ತದೆ. ಮತ್ತೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಅದು ಆಲೋಚನೆ ಮಾಡಬಹುದು, ಡಿಸ್ಕಸ್ ಮಾಡಬಹುದು. ಸೊ ವೈಫ್ ಮತ್ತೆ ಹಸ್ಬೆಂಡ್ ಇಬ್ರು ಜನಕ್ಕೆ ಕರೆಕ್ಟ್ ಕಂಡೀಷನ್ ಎಂತ ಉಂಟು, ಎಷ್ಟು ದೊಡ್ಡ ಸಮಸ್ಯೆ ಉಂಟು ಗೊತ್ತಾಗ್ತದೆ. ಸೊ ಇದು ಈ ಪ್ರಕಾರ ಮತ್ತೆ ಒಂದು ಡಿಸಿಷನ್ ಕೂಡ ತಗೊಳ್ಳಿಕ್ಕೆ ಈಸಿ ಆಗ್ತದೆ. ಇಲ್ಲಾದ್ರೆ ಮತ್ತೆ ಇದು ಕರೆಕ್ಟ್ ಗೊತ್ತಾಗೋದಿಲ್ಲ, ವೈಫ್ ಎಲ್ಲ ಹಸ್ಬೆಂಡ್ಲೆ ಬ್ಲೇಮ್ ಮಾಡ್ತಾರೆ, ಹಸ್ಬೆಂಡ್ ಕೆಲವೊಮ್ಮೆ ವೈಫ್ಲೆ ಬ್ಲೇಮ್ ಮಾಡ್ತಾರೆ. ಈ ತರಕ್ಕೆ ಆದ್ರೆ ಮತ್ತೆ ಇದು ಕರೆಕ್ಟ್ ಟ್ರೀಟ್ಮೆಂಟ್ ಅದು ಆಲೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಕರೆಕ್ಟ್ ತಪಾಸಣೆ ಮಾಡುವಾಗ ಕರೆಕ್ಟ್ ಆಲೋಚನೆ ಮಾಡಿ ಇಬ್ರು ಜನದ್ದು ಜಾಯಿಂಟ್ ಡಿಸಿಷನ್ ಎಲ್ಲ ತಗೊಳ್ಬಹುದು. ಬಿಕಾಸ್ ಈ ತರಕ್ಕೆ ಟ್ರೀಟ್ಮೆಂಟ್ ಅದು ಸಾಧಾರಣ ಜೋರ ತರಕ್ಕೆ ಟ್ರೀಟ್ಮೆಂಟ್ ಅಲ್ಲ, ಇದು ಇಬ್ರು ಜನದ್ದು ಟ್ರೀಟ್ಮೆಂಟ್ ಎಲ್ಲ ಮಾಡ್ಲಿಕ್ಕೆ ಕಂಪಲ್ಸರಿ ಮಾಡಿ ಮತ್ತೆ ಅದು ಒಳ್ಳೆ ರಿಸಲ್ಟ್ ಸಿಗ್ತದೆ, ಇಲ್ಲಾದ್ರೆ ಸಿಕ್ಕುದಿಲ್ಲ. ಓಕೆ ವೀಕ್ಷಕರೇ, ನೀವು ಈಗ ತಾನೇ ವೈದ್ಯರು ಹೇಳಿದ ಮಾತನ್ನು ಕೇಳಿರ್ಬೋದು. ಯಾಕಂತ ಹೇಳಿದರೆ ಈ ಸಂತಾನಹೀನತೆಯಲ್ಲಿ ಸ್ತ್ರೀಯರಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯಾ, ಅಂದರೆ ಎಷ್ಟು ಕಾರಣ ಆಗ್ತಾರೆ ಅಷ್ಟೇ ಕಾರಣ ಪುರುಷರು ಕೂಡ. ಅಂದರೆ 40% ಸ್ತ್ರೀಯರು ಕಾರಣರಾದರೆ 40% ಪುರುಷರು ಕೂಡ ಕಾರಣರಾಗುತ್ತಾರೆ. ಮತ್ತೆ ಉಳಿದಂಥ 20% ಇಬ್ಬರು ಕಾರಣ ಆಗಿರ್ತಾರೆ ಅಂತ ವೈದ್ಯರು ಈಗ ತಾನೇ ಹೇಳಿದ್ದಾರೆ. ಅದರಿಂದ ಪುರುಷರು ಕೂಡ ಸಂಬಂಧಪಟ್ಟಂತಹ ಏನು ತಪಾಸಣೆ ಮಾಡಬೇಕು ಆ ಸಮಯಕ್ಕೆ ಅವರು ಸರಿಯಾಗಿ ಅಲ್ಲಿ ಹೋದರೆ ಮಾತ್ರ ಸಾಧ್ಯ ಅನ್ನೋದನ್ನು ತಿಳಿಸಿದ್ದಾರೆ. ಈಗ ಪುರುಷರ ಸಂತಾನಹೀನತೆಯಲ್ಲಿ ಏನೆಲ್ಲ ಪ್ರಕಾರಗಳಿದೆ, ಯಾವೆಲ್ಲ ಟೈಪ್ಗಳಿದೆ? ಇದು ಪುರುಷದ ಸಂತಾನಹೀನತೆ ಇರ್ಲಿಕ್ಕೆ ಕೂಡ ತುಂಬಾ ಕಾಸಸ್ ಎಲ್ಲ ಇರ್ತದೆ. ಮೋಸ್ಟ್ ಕಾರಣಗಳಿಂದ ನಾನು ಹೇಳಿದ್ರಲ್ಲಿ ವೀರ್ಯಾಣುಲೆ ತುಂಬಾ ಪ್ರಾಬ್ಲಮ್ಸ್ ಆಗ್ತದೆ. ವೀರ್ಯಾಣುಲೆ ಬೀಜಾಣುದು ಕೌಂಟ್ ಕಮ್ಮಿ ಆಗ್ತದೆ, ಬಟ್ ಇದು ಕೌಂಟ್ ಮಾತ್ರ ಮುಖ್ಯದ ಇಲ್ಲ. ಬೀಜಾಣುದು ಕರೆಕ್ಟ್ ಸ್ಪೀಡ್ ಆದ್ರೆ ಮಾತ್ರ ಇಲ್ಲಿ ಅಂಡಾಣು ತನಕ ಹೋಗಿ ಅಂಡಾಣು ಮತ್ತೆ ಬೀಜಾಣು ಸಮ್ಮಿಲನ ಆಗ್ತದೆ. ಈಗ ವಿಡಿಯೋಲಿ ಕೂಡ ನೋಡಿದ್ರಲ್ಲ ಇದು ಎಂತ ಆಗ್ತದೆ, ಇದು ಈ ಬೀಜಾಣುದು ಸ್ಪೀಡ್ ಇಲ್ಲ ಆದ್ರೆ ಮತ್ತೆ ಇದು ಗರ್ಭನಲಿಕಾ ಟ್ಯೂಬ್ಲೆ ಇದು ಅಂಡಾಣು ಮತ್ತೆ ಬೀಜಾಣು ಸಮ್ಮಿಲನ ಆಗ್ತದೆ. ಸ್ಪೀಡ್ ಕಮ್ಮಿ ಆದ್ರೆ ಅಲ್ಲಿ ಹೋಗಿ ಫರ್ಟಿಲೈಸೇಷನ್ ಆಗೋದಿಲ್ಲ, ಸಮ್ಮಿಲನ ಆಗಿ ಬ್ರೂನ್ ತಯಾರಾಗೋದಿಲ್ಲ. ಕೆಲವೊಮ್ಮೆ ಬೀಜಾಣುದು ಸೈಜ್ ಶೇಪ್ ಎಲ್ಲ ಪ್ರಾಬ್ಲಮ್ಸ್ ಆದ್ರೆ ಮತ್ತೆ ಕೂಡ ಇದು ಬ್ರೂನ್ ಎಲ್ಲ ಕರೆಕ್ಟ್ ಆಗೋದಿಲ್ಲ. ಕೆಲವೊಮ್ಮೆ ಎಂತ ಆಗ್ತದೆ, ಇದು ಒಂದು ಪರ್ಫಾರ್ಮ್ ಮಾಡ್ಲಿಕ್ಕೆ ಕೂಡ ತುಂಬಾ ಕಷ್ಟ ಆಗ್ತದೆ, ಸೇರ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಸೊ ಇದು ಈ ಲಿಂಗ್ ಎಂತ ಇರ್ತೈತಲ್ಲ ಪುರುಷ ಜನದು, ಇದು ಇಲ್ಲಿ ಗಟ್ಟಿ ಆಗೋದಿಲ್ಲ. ಕೆಲವೊಮ್ಮೆ ಗಟ್ಟಿಯಾಗಿ ಕೂಡ ಇದು ವೀರ್ಯಾಣು ಎಲ್ಲ ಔಟ್ ಆಗೋದಿಲ್ಲ. ಸೊ ಇದು ಒಂದು ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ಇಜಾಕ್ಯುಲೇಟರಿ ಡಿಸ್ಫಂಕ್ಷನ್ ಹೇಳ್ತಾನೆ. ಸೊ ತುಂಬಾ ಜನಕ್ಕೆ ಇದು ಪರ್ಫಾರ್ಮೆನ್ಸ್ ಆಂಗ್ಸೈಟಿಗೋಸ್ಕರ, ಕೆಲವೊಮ್ಮೆ ಹಾರ್ಮೋನ್ಸ್ ಅಸಂತುಲನಕ್ಕೋಸ್ಕರ ಇದು ಈ ಪ್ರಾಬ್ಲಮ್ಸ್ ಇರ್ತದೆ. ತುಂಬಾ ಜನಕ್ಕೆ ಡಯಾಬಿಟೀಸ್, ಶುಗರ್ದು ಪ್ರಾಬ್ಲಮ್ ಆದ್ರೆ ಕೂಡ ಇದು ಎಸ್ಪೆಷಲಿ ಈ ತರಕ್ಕೆ ಇದೆಲ್ಲ ಸೆಕ್ಷುವಲ್ ಪ್ರಾಬ್ಲಮ್ಸ್ ಇರ್ತದೆ. ಸೊ ಸೆಕ್ಷುವಲ್ ಪ್ರಾಬ್ಲಮ್ಸ್ ಇದು ಕೆಲವೊಮ್ಮೆ ಸೊಸೈಟಲ್ ಟ್ಯಾಬೂಸ್ ಎಲ್ಲ ಇರ್ತದೆ. ಈಗೋಸ್ಕರ ಏನಾದ್ರು ಪ್ರೈವೇಟ್ಲಿ ಇದು ಹಾಸ್ಪಿಟಲ್ ಬನ್ನಿ, ಸ್ಪೆಷಲ್ ಕನ್ಸಲ್ಟೆಂಟ್ಲೇ ಇದು ತೋರಿಸಿ ಮತ್ತೆ ಇದು ಎಲ್ಲ ಡಿಸ್ಕಸ್ ಮಾಡ್ಬೋದು. ಕೆಲವೊಮ್ಮೆ ವೈಫ್ ಮಾತ್ರ ಇದು ಎಲ್ಲ ಪ್ರಾಬ್ಲಮ್ಸ್ ಹೇಳುದಿಲ್ಲ. ಸೊ ಹಸ್ಬೆಂಡ್ ಸೈಡ್ ಇಂದ ಕೂಡ ಎಲ್ಲ ಪ್ರಾಪರ್ಲಿ ಡಿಸ್ಕಸ್ ಮಾಡಬೇಕು. ಮತ್ತೆ ಕೆಲವೊಮ್ಮೆ ಎಂತ ಆಗ್ತದೆ, ಬೀಜಾಶಯ ಇದು ಕೆಲವೊಮ್ಮೆ ಸಿನ್ಸ್ ಬರ್ತ್ ಇದು ಕೆಲವೊಮ್ಮೆ ಹೊರಗೆ ಬರುವುದಿಲ್ಲ. ಸೊ ಇದು ಕರೆಕ್ಟ್ ಟೆಂಪರೇಚರ್ ಇಲ್ಲ ಆದ್ರೆ ಮತ್ತೆ ಬೀಜಾಣುದು ಉತ್ಪತ್ತಿ ಆಗುದಿಲ್ಲ, ಕೌಂಟ್ ಎಲ್ಲ ಕಂಪ್ಲೀಟ್ ಝೀರೋ ಇರ್ತದೆ. ಕೆಲವೊಮ್ಮೆ ತುಂಬಾ ಆಪರೇಷನ್ಗೋಸ್ಕರ, ಅಪೆಂಡಿಕ್ಸ್ ಇದು ಈ ತರಕ್ಕೆ ಪ್ರಾಬ್ಲಮ್ಸ್ಗೋಸ್ಕರ ಕೂಡ ಬೀಜಾಣು ಡ್ಯಾಮೇಜ್ ಆಗ್ತದೆ. ಕೆಲವೊಮ್ಮೆ ವ್ಯಾರಿಕೋಸಿಲ್ ಎಲ್ಲ ಇರ್ತದೆ. ಎಂತ ಆಗ್ತದೆ, ಇದು ಒಂದು
ಬೀಜಾಶಯ ಇದು ಕರೆಕ್ಟ್ ಬ್ಲಡ್ ಸಪ್ಲೈ ಹೋಗ್ಬೇಕಾ, ಸೊ ನರದು ಪ್ರಾಬ್ಲಮ್ ಎಲ್ಲ ಹೇಳ್ತಾನೆ. ಇದು ಜಾಸ್ತಿ ಸೈಜ್ ದೊಡ್ಡ ಆದ್ರೆ ಮತ್ತೆ ಬಾಡಿಲಿ ಟಾಕ್ಸಿನ್ಸ್ ಎಲ್ಲ ಜಾಸ್ತಿ ಆದ್ರೆ ಮತ್ತೆ ಕೂಡ ಬೀಜಾಣು ಎಲ್ಲ ತುಂಬಾ ಡ್ಯಾಮೇಜ್ ಆಗ್ತದೆ. ಸೊ ಇದೇ ತುಂಬಾ ಕಾರಣಗಳಿಗೋಸ್ಕರ ಕೂಡ ಪುರುಷಲೆ ಪ್ರಾಬ್ಲಮ್ಸ್ ಆಗ್ಲಿಕ್ಕೆ ಚಾನ್ಸಸ್ ಉಂಟು. ಮುಖ್ಯವಾಗಿ ನೀವು ವೀರ್ಯಾಣು ಅಂತ ಹೇಳ್ತೇವಲ್ಲ, ವೀರ್ಯಾಣು ಉತ್ಪತ್ತಿಯಾಗುವಂತಹ ಸ್ಥಳ ಯಾವುದು? ಇದು ಬೀಜಾಶಯ. ಬೀಜಾಶಯಲೆ ಇದು ಬೀಜಾಣುದು ಕರೆಕ್ಟ್ ಉತ್ಪತ್ತಿ ಆಗ್ತದೆ. ಸೊ ಕರೆಕ್ಟ್ ಹಾರ್ಮೋನ್ಸ್ ಬೇಕು, ಜೀನ್ಸ್ ಕರೆಕ್ಟ್ ಬೇಕು. ಜೆನೆಟಿಕಲಿ ಕೂಡ ಪ್ರಾಬ್ಲಮ್ಸ್ ಆದ್ರೆ ಮತ್ತೆ ಇದು ಜೀನ್ಸ್ ಆಬ್ಸೆಂಟ್ ಆದ್ರೆ ಮತ್ತೆ ಬೀಜಾಶಯ ಕರೆಕ್ಟ್ ಫಂಕ್ಷನಿಂಗ್ ಆಗುದಿಲ್ಲ, ವರ್ಕ್ ಆಗುದಿಲ್ಲ. ಸೊ ಬೀಜಾಶಯದು ಸೈಜ್ ಕಮ್ಮಿ ಇರ್ತದೆ ಅಥವಾ ಹಾರ್ಮೋನ್ಸ್ ಎಲ್ಲ ತುಂಬಾ ಕಡಿಮೆ ಆದ್ರೆ ಬೀಜಾಣುಲಿ ಅಂತ ಉತ್ಪತ್ತಿ ಆಗುದಿಲ್ಲ. ಮತ್ತೆ ಸೈಮಲ್ಟೇನಿಯಸ್ಲಿ ಸೆಕ್ಷುವಲ್ ಪ್ರಾಬ್ಲಮ್ಸ್ ಆಗ್ತದೆ ಅಥವಾ ಹೇಳಿದ್ರಿ ಕೆಲವು ಸಲ ಉತ್ಪತ್ತಿ ಆಗುದು. ಈಗ ಬೀಜಾಶಯದಲ್ಲಿ ಈ ಸ್ಪರ್ಮ್ ಕೌಂಟ್ಸ್ ಉತ್ಪತ್ತಿಯಾಗದಿರುವುದಕ್ಕೆ ಏನೆಲ್ಲ ಕಾರಣಗಳಿದೆ? ಇದು ಈಗ ತುಂಬಾ ಕಾರಣಗಳಿರ್ತದೆ. ಈಗ ಲಾಸ್ಟ್ ಟೈಮ್ ಕೂಡ ನಾನು ಡಿಸ್ಕಸ್ ಮಾಡಿದ್ರೆ ತುಂಬಾ ಜನಕ್ಕೆ ಕೆಲವೊಮ್ಮೆ ಸ್ಟ್ರೆಸ್ ರಿಲೇಟೆಡ್ ಅಥವಾ ಜಾಬ್ ರಿಲೇಟೆಡ್, ಬಟ್ ಮೇನ್ಲಿ ಇದು ಕ್ಯಾನ್ಸರ್ ಕೂಡ ತುಂಬಾ ಜನಕ್ಕೆ ಬರ್ಲಿಕ್ಕೆ ಚಾನ್ಸಸ್ ಉಂಟು. ಸೊ ಬೀಜಾಶಯದ್ದು ಕ್ಯಾನ್ಸರ್ ಆದ್ರೆ ಎಂತ ಆಗ್ತದೆ, ಇದು ಈ ಕೀಮೊಥೆರಪಿ ಆದ್ರೆ ಎಂತ ಆಪರೇಷನ್ ಆದ್ರೆ ಮತ್ತೆ ಇದು ಬೀಜಾಶಯದು ಎಂತ ಸಹ ಬೀಜಾಣುದು ಉತ್ಪತ್ತಿ ಆಗುದಿಲ್ಲ, ಕೌಂಟ್ಸ್ ಎಲ್ಲ ತುಂಬಾ ಝೀರೋ ಇರ್ತದೆ. ತುಂಬಾ ಜನಕ್ಕೆ ಎಂತ ಆಗ್ತದೆ, ಟೆಸ್ಟಿಕ್ಯುಲರ್ ಫೇಲಿಯರ್ ಎಲ್ಲ ಇರ್ತದೆ. ಸೊ ಇದು ಇನ್ ಕೇಸ್ ಜೆನೆಟಿಕಲ್ ಪ್ರಾಬ್ಲಮ್ಸ್ ಆದ್ರೆ ನಾರ್ಮಲ್ ಎಲ್ಲ ಪುರುಷಲ್ಲೇ ಎಕ್ಸ್ ಮತ್ತೆ ವೈ ಕ್ರೋಮೋಸೋಮ್ಸ್ ಬೇಕು. ಸೊ ಸ್ಪೆಷಲಿ ವೈ ಕ್ರೋಮೋಸೋಮ್ಸ್ ಸ್ವಲ್ಪ ಜೀನ್ಸ್ ಎಲ್ಲ ಇರ್ತದೆ. ಸೊ ಇದು ಈ ಜೀನ್ಸ್ ಇನ್ ಕೇಸ್ ವೈ ಕ್ರೋಮೋಸೋಮ್ ಮೈಕ್ರೋ ಡಿಲಿಷನ್ ಎಲ್ಲ ಇರ್ತದೆ ಅಂದ್ರೆ ಮೆಡಿಕಲ್ ಹೆಸರು ಉಂಟು. ಈ ತರಕ್ಕೆ ಪ್ರಾಬ್ಲಮ್ಸ್ ಆದ್ರೆ ಕೂಡ ಬೀಜಾಶಯದ ಎಂತ ಸಹ ಉತ್ಪತ್ತಿ ಆಗುದಿಲ್ಲ, ಬೀಜಾಣು ಎಂತ ಸಹ ಮ್ಯಾಚ್ಯೂರ್ ಆಗುದಿಲ್ಲ. ಸೊ ಈ ತರಕ್ಕೆ ಪ್ರಾಬ್ಲಮ್ಸ್ ಆಗ್ಲಿಕ್ಕೆ ಕೂಡ ಚಾನ್ಸಸ್ ಉಂಟು. ಕೆಲವೊಮ್ಮೆ ಆಪರೇಷನ್ ಮಾಡಿ ಇದು ಕ್ಯಾನ್ಸರ್ ಆದ್ರೆ ಬೇರೆ ಮಾಸ್ ಆದ್ರೆ ಮತ್ತೆ ಬೀಜಾಶಯ ಎಲ್ಲ ಪ್ರಾಬ್ಲಮ್ಸ್ ಆಗ್ತದೆ. ಕೆಲವೊಮ್ಮೆ ಸಿನ್ಸ್ ಬರ್ತ್ ಇದು ನಾರ್ಮಲ್ ಎಲ್ಲ ಟೆಂಪರೇಚರ್ pH ಎಲ್ಲ ಬೇಕು. ಸೊ ನಾರ್ಮಲ್ ಎನ್ವೈರನ್ಮೆಂಟ್ ಇಲ್ಲಾದ್ರೆ ಕೂಡ ಮತ್ತೆ ಬೀಜಾಶಯ ಕರೆಕ್ಟ್ ಫಂಕ್ಷನಿಂಗ್ ಆಗುದಿಲ್ಲ. ಸೊ ಇದು ಎಲ್ಲ ತೊಂದರೆ ಆದ್ರೆ ಮತ್ತೆ ಇದೆಲ್ಲ ಪ್ರಾಬ್ಲಮ್. ಮತ್ತೊಂದು ತೊಂದರೆ ನೀವು ಈಗ ತಾನೇ ಹೇಳಿದ್ರಿ ವೆರಿಕೋಸ್ ಆದ್ರೆ ಅಂತ. ವೆರಿಕೋಸ್ ಎಲ್ಲ ಮೆಡಿಕಲ್ ಹೆಸರು ಉಂಟು ವ್ಯಾರಿಕೋಸೀಲ್. ವ್ಯಾರಿಕೋಸೀಲ್ ಮೀನ್ಸ್ ಎಂತ ಆಗ್ತದೆ, ಇದು ಬೀಜಾಶಯ ಇದೊಂದು ಕರೆಕ್ಟ್ ಬ್ಲಡ್ ಸಪ್ಲೈ ಬೇಕು, ನರ ಎಲ್ಲ ಹೇಳ್ತಾರೆ. ಸೊ ನರ ಇನ್ ಕೇಸ್ ಕರೆಕ್ಟ್ ಸೈಜ್ ಆದ್ರೆ ಮತ್ತೆ ಪ್ರಾಬ್ಲಮ್ಸ್ ಆಗುದಿಲ್ಲ. ನರದು ಸೈಜ್ ಎಲ್ಲ ದೊಡ್ಡ ಆದ್ರೆ ಮತ್ತೆ ಇದು ಬಾಡಿಲೇ ಟಾಕ್ಸಿನ್ ಲೆವೆಲ್ ಜಾಸ್ತಿ ಆಗ್ತದೆ. ಬಟ್ ಇದೀ ಕೂಡ ತುಂಬಾ ಮಿತ್ಸ್ ಉಂಟು, ಮಿಸ್ಕನ್ಸೆಪ್ಷನ್ಸ್ ಉಂಟು. ಎಂತ ತುಂಬಾ ಜನ ಇದು ರಿಪೋರ್ಟ್ ಎಲ್ಲ ನೋಡ್ತಾನೆ, ಇದು ಸ್ಕ್ಯಾನಿಂಗ್ ಎಲ್ಲ ಮಾಡುವಾಗ ವೆರಿಕೋಸೀಲ್ ಉಂಟು ಮತ್ತೆ ಈಗೋಸ್ಕರ ನಮ್ದು ಕೌಂಟ್ ಎಲ್ಲ ಕಮ್ಮಿ ಆಯ್ತು, ಇದಕ್ಕೋಸ್ಕರ ಎಲ್ಲ ಪ್ರಾಬ್ಲಮ್ಸ್ ಆಯ್ತು, ಈ ತರಕ್ಕೆ ಇರುವುದಿಲ್ಲ. ಸೊ ಇದು ಈ ವ್ಯಾರಿಕೋಸೀಲ್ ಇದು ಕೂಡ ಟೈಪ್ಸ್ ಇರ್ತದೆ, ಸಿವಿಯಾರಿಟಿ ಎಷ್ಟು ದೊಡ್ಡ ಸಮಸ್ಯೆ ಉಂಟು. ಸೊ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3. ಸೊ ತುಂಬಾ ದೊಡ್ಡ ಸೈಜ್ ಆದ್ರೆ ಬೀಜಾಣುದು ಕೌಂಟ್ ಕಮ್ಮಿ ಆದ್ರೆ, ಸ್ಪೀಡ್ ಕಡಿಮೆ ಆದ್ರೆ ಮಾತ್ರ ವ್ಯಾರಿಕೋಸೀಲ್ ಇದು ಆಪರೇಷನ್ ಮಾಡ್ಬೇಕಾ, ಇಲ್ಲಾಂದ್ರೆ ಸುಮ್ಮನೆ ವ್ಯಾರಿಕೋಸೀಲ್ ಇದು ಆಪರೇಷನ್ ಮಾಡಿ ಮತ್ತೆ ಕೌಂಟ್ ಜಾಸ್ತಿ ಆಗೋದಿಲ್ಲ, ಎಂತ ಸಹ ಆಪರೇಷನ್ ಇದು ನಿಮಗೆ ಎಫೆಕ್ಟ್ ಸಿಕ್ಕುದಿಲ್ಲ. ಸೊ ಇದು ಎಷ್ಟು ಗ್ರೇಡ್ ಉಂಟು, ಎಷ್ಟು ಸಿವಿಯರ್ ವ್ಯಾರಿಕೋಸೀಲ್ ಉಂಟು, ಒಂದು ಸೈಡಲ್ಲಿ ಉಂಟು, 2 ಸೈಡ್ಲಿ ಉಂಟು, ಬೀಜಾಣುದು ಎಂತ ಡೀಟೇಲ್ ರಿಪೋರ್ಟ್ ಎಂತ ಉಂಟು, ಇದನ್ನ ನೋಡಿ ಮಾತ್ರ ನೆಕ್ಸ್ಟ್ ವ್ಯಾರಿಕೋಸೀಲ್ಗೋಸ್ಕರ ರಿಯಲಿ ಪ್ರಾಬ್ಲಮ್ಸ್ ಉಂಟು ಇಲ್ವಾ ಅದು ಗೊತ್ತಾಗೋದಿಲ್ಲ. ಆದ್ರೆ ಮತ್ತೆ ಸುಮ್ಮನೆ ಟ್ರೀಟ್ಮೆಂಟ್ ಮಾಡಬಾರ್ದು. ಖಂಡಿತ. ಅಂದ್ರೆ ಇದು ಇದೇ ಮುಖ್ಯ ಕಾರಣ ಅಂತಲ್ಲ, ಇದು ಕೂಡ ಒಂದು ಕಾರಣ ಆಗುವಂತ ಸಾಧ್ಯತೆ ಇದೆ ಅಂತ. ಒಂದು ಸಮಸ್ಯೆ ಮಾತ್ರ ಇರ್ಲಿಕ್ಕೆ ಚಾನ್ಸ್ ಇಲ್ಲ, ಕೆಲವೊಮ್ಮೆ ಒಂದು ಕಂಬೈನ್ಡ್ ಇಫೆಕ್ಟ್ಸ್ ಇರ್ತದೆ. ಸೊ ಕೆಲವೊಮ್ಮೆ ವ್ಯಾರಿಕೋಸೀಲ್, ಕೆಲವೊಮ್ಮೆ ಜೆನೆಟಿಕ್, ಕೆಲವೊಮ್ಮೆ ಇಬ್ರು ಸೈಡ್ ಬೇರೆ ಬೇರೆ ಟೈಪ್ಸ್ ಇದಕ್ಕೋಸ್ಕರ ಕೂಡ ಇದೆಲ್ಲ ಪ್ರಾಬ್ಲಮ್ಸ್ ಇರ್ತದೆ. ಅಂತೂ ಮುಖ್ಯವಾಗಿ ಆ ಬೀಜಾಶಯದಲ್ಲಿ ಉತ್ಪತ್ತಿಯಾಗುವಂತಹ ವೀರ್ಯಾಣು ಸರಿಯಾಗಿ ಉತ್ಪತ್ತಿ ಆದ್ರೆ ಮಾತ್ರ ಇದು ಸಾಧ್ಯ. ಹೌದೌದು, ಅದು ಆಗಲಿಲ್ಲದಿದ್ರೆ ಇಂಥದ್ದೆಲ್ಲ ತೊಂದರೆ ಆಗುವಂತ ಸಾಧ್ಯತೆ. ಬಟ್ ಇದೀ ಕೂಡ ಉಂಟು, ಇದು ಕೌಂಟ್ ಮಾತ್ರ ಮುಖ್ಯದ ಇಲ್ಲ. ಸೊ ಜಸ್ಟ್ ಉತ್ಪತ್ತಿ ಆದ್ರೆ ಬೀಜಾಣುದು ಕರೆಕ್ಟ್ ಸೈಜ್ ಶೇಪ್ ಬೇಕು. ಸೊ ಅದು ತಲ್ಭಾಗ ಇರ್ತದೆ, ಮಧ್ಯಭಾಗ ಇರ್ತದೆ, ಒಂದು ಟೇಲ್ ಇರ್ತದೆ. ಕರೆಕ್ಟ್ ಸೈಜ್ ಶೇಪ್ ಆದ್ರೆ ಇದು ಮನುಷ್ಯದು ಕೂಡ ಅದು ಕರೆಕ್ಟ್ ತಲ್ಭಾಗ ಇದು ಎಲ್ಲ ಆದ್ರೆ ಮತ್ತೆ ಫಂಕ್ಷನ್ ಮಾಡಬಹುದು, ಎಲ್ಲ ಕೆಲಸ ಮಾಡಬಹುದು. ಸೇಮ್ ಬೀಜಾಣುದು ಉಂಟು. ಬೀಜಾಣುದು ಕೌಂಟ್ ಲಕ್ಷ ಬೇಕು, ಬಟ್ ಇದೀ ಬೀಜಾಣುದು ಕರೆಕ್ಟ್ ಸೈಜ್ ಶೇಪ್ ಕೂಡ ಬೇಕು, ಇಲ್ಲಾದ್ರೆ ಫರ್ಟಿಲೈಸೇಷನ್ ಆಗುದಿಲ್ಲ. ಸೊ ಇದು ಕರೆಕ್ಟ್ ಅಬ್ನಾರ್ಮಲ್ ಶೇಪ್ ಆದ್ರೆ ಕೂಡ, ಸ್ಪೀಡ್ ಕೂಡ ತುಂಬಾ ಕಡಿಮೆ ಆದ್ರೆ ಕೂಡ ಇದು ತುಂಬಾ ಪ್ರಾಬ್ಲಮ್ಸ್ ತೊಂದರೆ ಎಲ್ಲ ಆಗ್ಲಿಕ್ಕೆ ಚಾನ್ಸಸ್ ಉಂಟು. ಸ್ಪರ್ಮ್ ಕೌಂಟ್ ಅಲ್ಲಿ ಮೊಟಿಲಿಟಿ ಅಂತ ಏನೋ ಹೇಳ್ತಿರಲ್ಲ, ಅದಂದ್ರೆ ಸ್ಪೀಡ್ ಅದು ಸೇಮ್. ಹೌದು, ಬಿಕಾಸ್ ಇದು ಸೇರುವಾಗ ಎಂತ ಆಗ್ತದೆ, ಇದು ಗರ್ಭಕೋಶ ತನಕ ಮಾತ್ರ ಇದು ಬೀಜಾಣು ಹೋಗ್ತದೆ. ಇದು ಸ್ಪೀಡ್ ಎಲ್ಲ ಕರೆಕ್ಟ್ ಆದ್ರೆ ಮಾತ್ರ ಎಲ್ಲಿ ಇದು ಬೀಜಾಣು ಟ್ರಾವೆಲ್ ಮಾಡಿ ಇದು ಟ್ಯೂಬ್ ತನಕ ಹೋಗಿ ಅಂಡಾಣು ತನಕ ಹೋಗಿ ಮತ್ತೆ ಫರ್ಟಿಲೈಸೇಷನ್ ಆಗ್ತದೆ, ಇಲ್ಲಾದ್ರೆ ಎಲ್ಲಿ ಹೋಗುದಿಲ್ಲ. ಮತ್ತೊಂದು ವಿಷಯವನ್ನು ನೀವು ನಮ್ಮ ವೀಕ್ಷಕರಿಗೆ ತಿಳಿಸಬೇಕು. ಯಾಕಂತ ಹೇಳಿದರೆ ನೀವು ಈಗ ತಾನೇ ಹೇಳಿದ್ರಿ ಗಂಡಸರಲ್ಲಿ XY ಕ್ರೋಮೋಸೋಮ್ ಇರುತ್ತೆ, ಹೆಂಗಸರಲ್ಲಿ XX ಕ್ರೋಮೋಸೋಮ್ ಇದೆ. ಇದರ ಮುಖ್ಯ ಪಾತ್ರ ಏನು? ಈ ಕ್ರೋಮೋಸೋಮ್ಗಳ ಅಗತ್ಯತೆ ಏನು?
ಇದು ಜೆನೆಟಿಕ್ ಎಲ್ಲರೂ ಜನಕ್ಕೆ ಇದು ಟೆಸ್ಟಿಂಗ್ ಎಲ್ಲ ಬೇಕಾಗುದಿಲ್ಲ, ಬಟ್ ಜೆನೆಟಿಕಲಿ ಎಸ್ಪೆಷಲಿ ಪುರುಷಲ್ಲೇ ಎಂತ ಆಗ್ತದೆ, ಇದು ಎಸ್ಪೆಷಲಿ ಕೆಲವೊಮ್ಮೆ ವೈ ಕ್ರೋಮೋಸೋಮ್ ಒಂದು ಜಾಸ್ತಿ ಆಗ್ತದೆ. ಜೆನೆಟಿಕಲಿ ಎಂತ ಆಗ್ತದೆ, ಕೆಲವೊಮ್ಮೆ ತುಂಬಾ ಜೆನೆಟಿಕ್ ಸಿಂಡ್ರೋಮ್ಸ್ ಇರ್ತದೆ, ಎಸ್ಪೆಷಲಿ ಕ್ಲೈನ್ಫೆಲ್ಟರ್ಸ್ ಮೀನ್ಸ್ ಒಂದು ಎಕ್ಸ್ಟ್ರಾ ವೈ ಕ್ರೋಮೋಸೋಮ್ ಇರ್ತದೆ, ಕೆಲವೊಮ್ಮೆ ವೈ ಕ್ರೋಮೋಸೋಮ್ ಆಬ್ಸೆಂಟ್ ಉಂಟು, ಕೆಲವೊಮ್ಮೆ ನಾನು ಹೇಳಿದ್ರಲ್ಲ ಜೀನ್ಸ್ ಇದೆ ಕೆಲವೊಮ್ಮೆ ಆಬ್ಸೆಂಟ್ ಉಂಟು. ಇದು ಈ ತರಕ್ಕೆ ಆದ್ರೆ ಕೂಡ ಬೀಜಾಶಯ ಇದು ಕರೆಕ್ಟ್ ಇದು ಮ್ಯಾಚುರಿಟಿ ಡೆವಲಪ್ಮೆಂಟ್ ಆಗುದಿಲ್ಲ. ಮತ್ತೆ ಇದು ಬಾಕಿ ಫಿಮೇಲ್ ತರಕ್ಕೆ ಇದು ಫೀಚರ್ಸ್ ಇರ್ತದೆ, ಮೀನ್ಸ್ ಇದು ತುಂಬಾ ಜನಕ್ಕೆ ಒಬೆಸಿಟಿ ಇರ್ತದೆ, ತುಂಬಾ ಮೇಲ್ಸ್ ಅಲ್ಲಿ ಪುರುಷಲ್ಲಿ ಕೆಲವೊಮ್ಮೆ ಬ್ರೆಸ್ಟ್ ಉತ್ಪತ್ತಿ ಆಗ್ತದೆ, ಲಿಂಗ್ ಎಲ್ಲ ಡೆವಲಪ್ ಆಗುದಿಲ್ಲ, ಬೀಜಾಶಯ ಡೆವಲಪ್ ಆಗುದಿಲ್ಲ. ಸೊ ಈ ತರಕ್ಕೆ ಆದ್ರೆ ಮತ್ತೆ ಪುರುಷಲ್ಲೇ ಡೆಫಿನೆಟ್ಲಿ ಸಂತಾನ ಇರ್ತದೆ. ಬಟ್ ಇದು ಅಡ್ವಾನ್ಸ್ ಮೆಡಿಕಲ್ ಪ್ರೊಸೀಜರ್ಸ್ಗೋಸ್ಕರ ಇದು ಈ ಜನಕ್ಕೆ ಕೂಡ ಸ್ವಲ್ಪ ಇದು ಸೊಲ್ಯೂಷನ್ಸ್ ಎಲ್ಲ ಅಡ್ವೈಸ್ ಮಾಡಬಹುದು, ಎಸ್ಪೆಷಲಿ ದೊಡ್ಡ IVF ಟ್ರೀಟ್ಮೆಂಟ್. ಮತ್ತು ಈಗ ಹೆಣ್ಣಲ್ಲಿ XX ಇದ್ದು ಗಂಡಲ್ಲಿ XY ಇದ್ದಾಗ ಈ ಹುಟ್ಟುವ ಮಗು ಗಂಡು ಅಥವಾ ಹೆಣ್ಣು ಅನ್ನೋದು ನಿರ್ಧರಿಸುವುದು ಕೂಡ ಅದರ ಇಲ್ಲ, ಇದು ಈ ಮಾಡ್ಲಿಕ್ಕೆ ಆಗುದಿಲ್ಲ, ಗವರ್ಮೆಂಟ್ ಅದಲ್ಲ ಎಲ್ಲೋ ಅಲ್ಲ. ಬಟ್ ಇದು ಅಲ್ಲಲ್ಲ, ನಾನು ಕೇಳುದು ಏನು ಅಂತ ಹೇಳಿದ್ರೆ, ಈಗ ಯಾಕಂದ್ರೆ ಇಲ್ಲಿ ಹೆಚ್ಚಿನವರು ಹೇಳುದು ಹೆಣ್ಣು ಮಕ್ಕಳಿಗೆ ಸ್ವಲ್ಪ ತೊಂದರೆಯನ್ನು ಕೊಡ್ತಾರೆ, ನೀನು ಹೆಣ್ಣು ಮಕ್ಕಳನ್ನೇ ಹೆಡ್ತಾ ಇದ್ದಿ ಅಂತ. ಆದರೆ ಅದಕ್ಕೆ ಮುಖ್ಯ ಕಾರಣ ಗಂಡು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸಬೇಕಾಗುತ್ತೆ ನೀವು. ಇಲ್ಲ, ಈ ತರಕ್ಕೆ ಇಲ್ಲ. ಕೆಲವೊಮ್ಮೆ ಎಂತ ಆಬ್ಸೆಂಟ್ ಅದು ವೈ ಕ್ರೋಮೋಸೋಮ್ಸ್ ಆದ್ರೆ ಮತ್ತೆ ಫ್ಯೂಚರ್ ಜನರೇಷನ್ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಚಾನ್ಸ್ ಉಂಟು. ಬಟ್ ಈ ತರಕ್ಕೆ ಇದು ಕನ್ಫರ್ಮ್ ಹೇಳಲಿಕ್ಕೆ ಆಗುದಿಲ್ಲ, ಇದು ಒಂದು ಎಲ್ಲ ತಪಾಸಣೆ ಮಾಡಿ ಮಾತ್ರ ಗೊತ್ತಾಗ್ತದೆ. ಬಟ್ ಕೆಲವೊಮ್ಮೆ ಒಂದು ಹೆರಿಡಿಟ್ರಿ ಎಲ್ಲ ಹೇಳ್ತೇನೆ, ಇದು ಒಂದು ಟ್ರಾನ್ಸ್ಫರ್ ಆಗ್ಲಿಕ್ಕೆ ಚಾನ್ಸಸ್ ಉಂಟು. ಈಗ ಸಂತಾನಹೀನತೆಯಲ್ಲಿ ಯಾವ ಪ್ರಾಥಮಿಕ ಅಥವಾ ಮೂಲ ಪರೀಕ್ಷೆಯನ್ನ ನೀವು ಪುರುಷರಿಗೆ ಮಾಡ್ತೀರಿ? ಪುರುಷದಲ್ಲಿ ನಾನು ಮುಖ್ಯದ ಒಂದು ಹೇಳಿದ್ರು ವೀರ್ಯಾಣುದ ತಪಾಸಣೆ ಎಲ್ಲಿ ಮಾಡ್ತಾರೆ, ಯಾವಾಗ ಮಾಡ್ತಾರೆ, ನಾನು ಗ್ಯಾಪ್ ಯಾವಾಗ ಟೈಮ್ ಸ್ಥಳ ಎಲ್ಲ ಕರೆಕ್ಟ್ ಹೇಳಿದ್ರು. ಮೇನ್ ಇದು ಸೆಕೆಂಡ್ ಮುಖ್ಯದ ಇದು ತಪಾಸಣೆ ಉಂಟು, ಮೀನ್ಸ್ ಇದು ಒಂದು ಹಾರ್ಮೋನ್ ಟೆಸ್ಟ್ ಎಲ್ಲ ಮಾಡ್ಬೇಕು. ಬಿಕಾಸ್ ಹಾರ್ಮೋನ್ ಅದಕ್ಕೆ ಎಸ್ಪೆಷಲಿ ಪುರುಷ ಸ್ಪೆಸಿಫಿಕ್ ಇದು ಸ್ವಲ್ಪ ಹಾರ್ಮೋನ್ಸ್ ಎಲ್ಲ ಇರ್ತದೆ, ಒಂದು FSH ಮತ್ತೆ ಒಂದು ಟೆಸ್ಟೋಸ್ಟೆರಾನ್ ಎಲ್ಲ ಹೇಳ್ತೇನೆ. ಈ ತರಕ್ಕೆ ಇದು ಕೆಲವೊಮ್ಮೆ ಹಾರ್ಮೋನ್ಸ್ ಎಲ್ಲ ಇದು ಕೂಡ ತಂಬು ಅಸಂತುಲನ ಇರ್ಲಿಕ್ಕೆ ಚಾನ್ಸ್ ಉಂಟು. ಸೊ ಮಿಡಲ್ ಇದು ಬ್ರೈನ್ ಅಲ್ಲೇ ಇದು ಅಷ್ಟು ಎಂತ ಕೆಲವೊಮ್ಮೆ ಇದು ಉತ್ಪತ್ತಿ ಆಗೋದಿಲ್ಲ, ಇದು ಹಾರ್ಮೋನ್ಸ್ ಎಲ್ಲ ತುಂಬಾ ಕಡಿಮೆ ಇರ್ತದೆ. ಇದು ಈ ಪ್ರಾಬ್ಲಮ್ಸ್ಗೋಸ್ಕರ ಇದು ಕೂಡ ಪ್ರಾಬ್ಲಮ್ಸ್ ಆಗ್ಲಿಕ್ಕೆ ಚಾನ್ಸ್ ಉಂಟು. ಮೇನ್ಲಿ ಅದೇ ಮೆಡಿಕಲ್ ಹೆಸರು ಉಂಟು ಹೈಪೋಗೊನಾಟ್ರೋಪಿಕ್ ಹೈಪೋಗೊನಾಟಿಸಮ್, ಮೀನ್ಸ್ ಇದು ಹಾರ್ಮೋನ್ಸ್ಗೋಸ್ಕರ ಇದು ಬೀಜಾಶಯ ಡೆವಲಪ್ ಆಗುದಿಲ್ಲ. ಸೊ ಇದು ಈ ಹಾರ್ಮೋನ್ ಟೆಸ್ಟ್ ಇದು ಕೂಡ ತುಂಬಾ ಮುಖ್ಯದ ಉಂಟು. ಕೆಲವೊಮ್ಮೆ ತುಂಬಾ ಕಡಿಮೆ ಜನಕ್ಕೆ ಒಂದು ಅಲ್ಟ್ರಾಸೋನೋಗ್ರಫಿ ಬೇಕಾಗ್ತದೆ. ಸೊ ಬೀಜಾಶಯದು ಸೈಜ್ ಎಷ್ಟು ಉಂಟು, ವ್ಯಾರಿಕೋಸಿಲ್ ಇದು ಅಂತ ಉಂಟು. ಬಟ್ ಮೇನ್ಲಿ ಇದು ಎರಡು ತಪಾಸಣೆ ಇದು ಮುಖ್ಯದ ಬೇಕಾಗುತ್ತೆ. ಹೌದು. ಈ ತಪಾಸಣೆಗಳನ್ನು ನೀವು ಈಗ ಏನು ಹೇಳಿದ್ರೆ ಎರಡು ತಪಾಸಣೆಗಳನ್ನು ಅದನ್ನು ಅವರು ನಿಮ್ಮ ಕೇಂದ್ರಕ್ಕೆ ಬಂದು ಮಾಡಬೇಕಾಗುತ್ತೆ ಅಥವಾ ಬೇರೆ ಲ್ಯಾಬಲ್ಲಿ ಮಾಡಬೇಕಾಗುತ್ತೆ? ವೀರ್ಯಾಣು ತಪಾಸಣೆ ಇದು ಕರೆಕ್ಟ್ ಲ್ಯಾಬ್ಲೆ ಮಾಡುವಾಗ ಮಾತ್ರ ಕರೆಕ್ಟ್ ರಿಪೋರ್ಟ್ ಸಿಗ್ತದೆ. ಬಿಕಾಸ್ ಎಲ್ಲರೂ ಜನಕ್ಕೆ ಇದು ಒಂದು ಕೌಂಟ್ ಯಾವುದು ಪ್ರಕಾರ ಶೇಪ್ ಮತ್ತೆ ಇದು ಒಂದು ಸ್ಪೀಡ್ ಎಲ್ಲ ನೋಡ್ಲಿಕ್ಕೆ ಆಗುದಿಲ್ಲ. ಎಸ್ಪೆಷಲಿ ಇದು ಮಾರ್ಫಾಲಜಿ ಎಲ್ಲ ಹೇಳ್ತೇನೆ, ಬಿಕಾಸ್ ಸ್ಪೆಸಿಫಿಕ್ ಕ್ರೈಟೀರಿಯಾ ಇರ್ತದೆ. ಇದು ಯಾವುದು ಮೆಡಿಕಲ್ ಸ್ಟಡೀಸ್ ಪ್ರಕಾರ ಇದು ಒಂದು ಸ್ಟ್ರಿಕ್ಟ್ ಅಥವಾ ಟೈಗರ್ ಬ್ರಗ್ಸ್ ಕ್ರೈಟೀರಿಯಾ ಉಂಟು. ಸೊ ಇದು ಬೀಜಾಣುಲೆ ಕರೆಕ್ಟ್ ಸ್ಟೇನ್ ಮಾಡಿ ಇದು ಬೀಜಾಣುಲೆ ಕರೆಕ್ಟ್ G ಉಂಟು ಇಲ್ವಾ, ಕರೆಕ್ಟ್ ನಾನು ಹೇಳಿದ್ರಲ್ಲ ತಲೆಭಾಗ ಇದೆ ಅಂತ ತುಂಬಾ ತೊಂದರೆ ಇರ್ತದೆ, ಡಬಲ್ ಹೆಡ್ ಇರ್ತದೆ, ಇದು ತುಂಬಾ ಅಬ್ನಾರ್ಮಲ್ ಶೇಪ್ ಇರ್ತದೆ. ಸೊ ಇದು ಎಲ್ಲ ಕರೆಕ್ಟ್ ಟೆಸ್ಟಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಸಾಧಾರಣ ಲ್ಯಾಬ್ಲೆ ಇದೆ ಎಸ್ಪೆಷಲಿ ವೀರ್ಯಾಣು ಟೆಸ್ಟ್ ಮಾಡಬಾರ್ದು. ಬಾಕಿ ಹಾರ್ಮೋನ್ ತಪಾಸಣೆ ಯಾವಾಗಲೇ ಇದು ನಾರ್ಮಲ್ ಲ್ಯಾಬೊರೇಟರಿಲಿ ಕೂಡ ತಪಾಸಣೆ ಮಾಡ್ಬೋದು. ಬಟ್ ಇದು ಸ್ಟ್ಯಾಂಡರ್ಡ್ ಲ್ಯಾಬೊರೇಟರಿಲಿ ಮಾಡುವಾಗ ಮತ್ತೆ ಕರೆಕ್ಟ್ ಕಾರಣಗಳೆಲ್ಲ ಗೊತ್ತಾಗ್ತದೆ. ಅಂದ್ರೆ ತಪಾಸಣೆಯನ್ನು ಆದಷ್ಟು ಲ್ಯಾಬ್ಗಳಲ್ಲಿ ಅಥವಾ ನಿಮ್ಮಂತ ಕ್ಲಿನಿಕ್ಗಳಲ್ಲಿ ಬಂದು ಮಾಡಿದ್ರೆ ಬಹಳ ಉತ್ತಮ. ಯಾಕಂತ ಹೇಳಿದ್ರೆ ಕೇವಲ ವೀರ್ಯಾಣು ಮುಖ್ಯ ಅಲ್ಲ, ಅದರಲ್ಲಿರುವಂಥ ಬೇರೆ ಬೇರೆ ರೀತಿಯ ನೀವೇನು ಹೇಳಿದ್ರೆ ಅದ ಮೊಟಿಲಿಟಿ ಆಗ್ಬೋದು, ಇದನ್ನೆಲ್ಲ ನೋಡ್ಬೇಕಾಗುತ್ತೆ. ಹೌದು, ಇದು ತುಂಬಾ ಮುಖ್ಯದ ಇಲ್ಲ, ಅದ್ರ ತುಂಬಾ ನಾರ್ಮಲಿ ಅಂತ ಇದನ್ನ ತುಂಬಾ ರಿಪೋರ್ಟ್ಸ್ ಎಲ್ಲ ನೋಡ್ತಾನೆ ನಾನು, ಜಸ್ಟ್ ಕೌಂಟ್ ಮಾತ್ರ ಮೆನ್ಷನ್ ಮಾಡಿ. ಬಟ್ ಇದು ನಾನು ಹೇಳಿದ್ರು ಇದು ಕೂಡ ಮತ್ತೆ ಇದು ಬಾಕಿ ಕೂಡ ಕಾರಣಗಳಿರ್ತದೆ. ಕೆಲವೊಮ್ಮೆ ತುಂಬಾ ವೀರ್ಯಾಣುಲೆ ನಿಮಗೆ ಇನ್ಫೆಕ್ಷನ್ ಸಿಗ್ತದೆ, ಇದಕ್ಕೋಸ್ಕರ ಪಸ್ಸೆಲ್ಸ್ ಆದ್ರೆ ಕೂಡ ಮತ್ತೆ ಇದು ಪ್ರಾಬ್ಲಮ್ಸ್ ಆಗ್ತದೆ. ಕೆಲವೊಮ್ಮೆ ಎಂತ ಆಗ್ತದೆ, ಇದು ಪರ್ಫಾರ್ಮ್ ಮಾಡುವಾಗ ಅಥವಾ ಸ್ಯಾಂಪಲ್ ಕಲೆಕ್ಟ್ ಮಾಡುವಾಗ ಇದು ರೆಟ್ರೋಗ್ರೇಡ್ ಇಜಾಕ್ಯುಲೇಷನ್ ಹೇಳ್ತಾನೆ, ಮೀನ್ಸ್ ಮೂತ್ರಲ್ಲೇ ಇದು ಎಲ್ಲ ವೀರ್ಯಾಣು ಹೋಗ್ತದೆ, ಔಟ್ ಆಗುದಿಲ್ಲ, ಬರುದಿಲ್ಲ. ಸೊ ಈ ತರಗೆ ಆದ್ರೆ ಮತ್ತೆ ಅಡ್ವಾನ್ಸ್ ಸೆಂಟರ್ಲಿ ಮಾತ್ರ ಇದು ಕರೆಕ್ಟ್ ತಪಾಸಣೆ ಮಾಡಿ ಗೊತ್ತಾಗ್ತದೆ, ನಾರ್ಮಲ್ ಲ್ಯಾಬೊರೇಟರಿಲಿ ಇದು ಗೊತ್ತಾಗುದಿಲ್ಲ. ಸೊ ಪಸ್ಸೆಲ್ಸ್, ಲ್ಯೂಕೋಸೈಟ್ಸ್ ಇದು ಎಂತ ಎಷ್ಟು ಉಂಟು, ಬಾಕಿ ಕರೆಕ್ಟ್ ಸ್ಪೀಡ್ ಇದು ಪ್ರೋಗ್ರೆಸಿವ್ ಅಂತ ಮೋಟಿಲಿಟಿ ಎಲ್ಲ ಹೇಳ್ತಾನೆ, ಇದು ಈ ಬೀಜಾನು ಎಷ್ಟು ಉಂಟು. ಸೊ ಕರೆಕ್ಟ್ ಪರ್ಸೆಂಟೇಜ್ ಎಲ್ಲ ನೋಡ್ಬೇಕು. ಸೊ ಇದು WHO ಪ್ರಕಾರ ಗೈಡ್ಲೈನ್ಸ್ ಇಲ್ಲ, ಇದು ತಪಾಸಣೆ ಮಾಡುವಾಗ ಇದು ಕರೆಕ್ಟ್ ರಿಪೋರ್ಟ್ ಎಲ್ಲ ಕೊಡ್ಬೋದು. ಇಲ್ಲಾದ್ರೆ ಈ ರಿಪೋರ್ಟ್ ನೋಡಿ ಮಾತ್ರ ನೆಕ್ಸ್ಟ್ ಟ್ರೀಟ್ಮೆಂಟ್ ಆಲೋಚನೆ ಮಾಡ್ಬೋದು. ಇಲ್ಲಾದ್ರೆ ಮತ್ತೆ ಸುಮ್ಮನೆ ಎಲ್ಲ ಟ್ರೀಟ್ಮೆಂಟ್ ಇದು ವೈಫ್ದು ಮಾತ್ರ ಟ್ರೀಟ್ಮೆಂಟ್ ಮಾಡಿ ಇದು ಡೆಫಿನೆಟ್ಲಿ ವೇಸ್ಟ್ ಆಗ್ತದೆ, ಏನು ಪ್ರಯೋಜನ ಇಲ್ಲ ಅದಕ್ಕೆ. ಓಕೆ, ಅದರಿಂದ ಪುರುಷ ಕೂಡ ತನ್ನ ಇಂತಹ ಎಲ್ಲ ಏನೆಲ್ಲ ನೀವು ಪರೀಕ್ಷೆ ಹೇಳ್ತೀರಿ ಅದನ್ನು ಮಾಡಲೇಬೇಕಾಗುತ್ತೆ. ಹೌದು, ಬಿಕಾಸ್ ಇದು ಪರೀಕ್ಷೆ ಮಾಡಿ ಮಾತ್ರ ನೆಕ್ಸ್ಟ್ ಇದು ವೈಫ್ ಇದು ಕರೆಕ್ಟ್ ಟ್ರೀಟ್ಮೆಂಟ್ ಮಾಡ್ಬೋದು. ಓಕೆ, ಈಗ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಪುರುಷರಿಗೆ ಕೆಲವಾರು ದುಶ್ಚಟಗಳು ಇರೋದು ಸಹಜ.
ಸಾಧಾರಣದಲ್ಲಿ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಮಕ್ಕಳಾಗದಿರೋಂಥ ಸಂದರ್ಭದಲ್ಲಿ ಪುರುಷರು ಯಾವೆಲ್ಲ ದುಶ್ಚಟಗಳಿಂದ ಆದಷ್ಟು ದೂರ ಇರಬೇಕು, ಅಭ್ಯಾಸಗಳನ್ನು, ಈ ಕೆಟ್ಟ ಅಭ್ಯಾಸ ಯಾವುದೆಲ್ಲ ದೂರ ಇಟ್ಟಿದ್ರೆ ಒಳ್ಳೇದು? ಅಡಿಕ್ಷನ್ಸ್ ಎಲ್ಲ ಇಲ್ದ್ರೆ ಅಡಿಕ್ಷನ್ಸ್ ಅದು ಮೇನ್ ಮುಖ್ಯದ ಉಂಟು ದ ಸ್ಮೋಕಿಂಗ್ ಆಯ್ತಾ. ಇದು ಈಗ ನೋಡಿದ್ರೆ ಎಸ್ಪೆಷಲಿ ಟೀನ್ಸ್ಲೆ 20 years ನಂತರ ಕಾಲೇಜ್ ಗೋಯಿಂಗ್ ಇದೆಲ್ಲ ತುಂಬಾ ಜನಕ್ಕೆ ಅಡಿಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಸೊ ಇದು ಒಂದು ಸ್ಮೋಕಿಂಗ್ ಇದು ತುಂಬಾ ಮುಖ್ಯದ ಉಂಟು. ಯಾಕೆ ನಾನು ಹೇಳ್ತೇನೆ, ಬಿಕಾಸ್ ನಿಕೋಟಿನ್ ಇದು ಪದಾರ್ಥ ಇದು ಸ್ಪರ್ಮ್ಸ್ಲಿ ಬೀಜಾಣುಲೆ ತುಂಬಾ ಡ್ಯಾಮೇಜ್ ಮಾಡ್ತಾನೆ. ಸೊ ಇದು ಎಸ್ಪೆಷಲಿ ಸ್ಮೋಕಿಂಗ್, ಎನಿ ಫಾರ್ಮ್ ಆಫ್ ಟೊಬ್ಯಾಕೋ, ತಂಬಾಕು ಸೇವನೆ ಆದ್ರೆ, ಗುಟ್ಕಾ ಆದ್ರೆ, ಪಾನ್ ಪರಾಗ ಆದ್ರೆ, ಸ್ಮೋಕಿಂಗ್ ಆದ್ರೆ, ಮತ್ತೆ ಇದು ನಿಕೋಟಿನ್ ಇದು ಬೀಜಾಣುಲೆ ತುಂಬಾ ಡ್ಯಾಮೇಜ್ ಮಾಡಿ ಬೀಜಾಣುಲೆ ತುಂಬಾ ತೊಂದರೆ ಆಗ್ತದೆ. ಬಾಕಿ ಡ್ರಿಂಕ್ಸ್ ಎಲ್ಲ ಸೋಷಿಯಲ್ ಡ್ರಿಂಕಿಂಗ್ ಆದರೆ ಎಂಥ ಸಹ ಪ್ರಾಬ್ಲಮ್ಸ್ ಆಗೋದಿಲ್ಲ ಜಾಸ್ತಿ. ಸೊ ಅಮೌಂಟ್ ಕೂಡ ಕರೆಕ್ಟ್ ಬೇಕು, ಲಿಮಿಟ್ ಕೂಡ ನಿಮಗೆ ಗೊತ್ತಾಗಬೇಕಾ ಎಷ್ಟು ಲಿಮಿಟ್ ಎಲ್ಲ. ಸೋಷಿಯಲ್ ಡ್ರಿಂಕಿಂಗ್ ಆದರೆ ವಾರಕ್ಕೆ 1-2 ಸಲ ಆದರೆ ಮತ್ತೆ ಬಿಯರ್ಲೆ ಇದು ಬಾಕಿ ಡ್ರಿಂಕ್ಸ್ಲೆ ಎಂಥ ಸಹ ಪ್ರಾಬ್ಲಮ್ಸ್ ಆಗೋದಿಲ್ಲ. ಬಟ್ ಇದು ಲಿಮಿಟ್ ಕ್ರಾಸ್ ಆದರೆ ಮತ್ತೆ ಡೆಫಿನೆಟ್ಲಿ ಪ್ರಾಬ್ಲಮ್ಸ್ ಆಗ್ತದೆ. ಮತ್ತೆ ಎಸ್ಪೆಷಲಿ ಈಗ ಡ್ರಗ್ ಅಡಿಕ್ಷನ್ ಕೂಡ ತುಂಬ ಜನಕ್ಕೆ ನೋಡ್ತಾ ಉಂಟು ಆಯ್ತಾ. ಇದು ಮಾತ್ರ ಇದು ಟೊಬ್ಯಾಕೋ ಸ್ಮೋಕಿಂಗ್ ಇಲ್ಲ, ಬಾಕಿ ಡ್ರಗ್ಸ್ ಅಡಿಕ್ಷನ್ ಆದ್ರೆ ಕೂಡ ಇದು ಡೆಫಿನೆಟ್ಲಿ ಇನ್ಫರ್ಟಿಲಿಟಿ ಸಂತಾನಿಂತ ಇದು ತುಂಬಾ ಜನಕ್ಕೆ ಪ್ರಾಬ್ಲಮ್ಸ್ ಜನರು ತಿಳ್ಕೊಳ್ಳೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಡ್ರಗ್ ಅಡಿಕ್ಷನ್ ಮೇನ್, ಅದನ್ನು ಹೇಗೂ ಎಲ್ಲೂ ಕೂಡ ಅದಕ್ಕೆ ಯಾರು ಕೂಡ ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಅದನ್ನು ಇದು ಹೇಳ್ತೇನೆ, ಇದು ಸ್ಮೋಕಿಂಗ್ ಇದ್ರೆ ತುಂಬಾ ವರ್ಷದಿಂದ ಸ್ಮೋಕಿಂಗ್ ಆದ್ರೆ ನಿಕೋಟಿನ್ ಸ್ಟಾಪ್ ಮಾಡಿ 2 ವರ್ಷ ನಂತರ ಇದು ನಿಕೋಟಿನ್ ಇದು ಫುಲ್ ಇಫೆಕ್ಟ್ಸ್ ಹೋಗ್ತದೆ ಆಯ್ತಾ. ಸೊ ಈಗಲೇ ಮೇ ಬಿ ಒಂದು 5-6 ಮಂತ್ಸ್ ಎಲ್ಲ ಸ್ಟಾಪ್ ಮಾಡಿ ಕೂಡ ಕೆಲವೊಮ್ಮೆ ನಾರ್ಮಲ್ ಆಗುದಿಲ್ಲ. ನಿಕೋಟಿನ್ ಇದು ಫುಲ್ ಬಾಡಿ ಫ್ರೀ ಆದ್ರೆ ಸೈಡ್ ಎಫೆಕ್ಟ್ಸ್ ಅನ್ನು ಕಂಪ್ಲೀಟ್ಲಿ ಝೀರೋ ಆಗ್ಲಿಕ್ಕೆ ಆಲ್ಮೋಸ್ಟ್ 2 ವರ್ಷ ಬೇಕಾಗ್ತದೆ. ಸೊ ಎಸ್ಪೆಷಲಿ ಇದಕ್ಕೋಸ್ಕರ ನಿಮಗೆ ಸಂತಾನ ಬೇಕಾದ್ರೆ ಡೆಫಿನೆಟ್ಲಿ ಇದು ಅಡಿಕ್ಷನ್ಸ್ ಎಲ್ಲ ಸ್ಟಾಪ್ ಮಾಡಬೇಕಾ, ಇಲ್ಲಾಂದ್ರೆ ಮತ್ತೆ ನಿಮಗೆ ಟ್ರೀಟ್ಮೆಂಟ್ ರಿಸಲ್ಟ್ ಸಿಗೋದಿಲ್ಲ. ವೀಕ್ಷಕರೇ, ಈ ಒಂದು ಪುರುಷರಲ್ಲಿ ಸಂತಾನಹೀನತೆಯ ಬಗ್ಗೆ ಡಾಕ್ಟರ್ ಗೌರವ್ ಗುಜರಾತಿ ಅವರು ಬಹಳ ಒಂದು ಉತ್ತಮವಾಗಿ ಬಹಳ ವಿವರವಾಗಿ ತಮಗೆಲ್ಲ ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ. ಏನೆಲ್ಲ ತೊಂದರೆಗಳು ಬರ್ಬೋದು ಪುರುಷರಲ್ಲಿ ಬಂದಂಥ ತೊಂದರೆಗಳಿಂದ ಹೇಗೆ ಸಂತಾನಹೀನತೆ ಸಾಧ್ಯ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ನಾನು ದುಶ್ಚಟಗಳ ಬಗ್ಗೆಯೂ ಕೂಡ ಕೇಳಿದೆ. ಇನ್ನು ಕೆಲವಾರು ಉದ್ಯೋಗಗಳು ಇರುತ್ತೆ. ಯಾಕಂತ ಹೇಳಿದರೆ ಪುರುಷರು ಆದಷ್ಟು ಬೇರೆ ಬೇರೆ ರೀತಿಯಂಥ ಶ್ರಮದಾಯಕ ಉದ್ಯೋಗಗಳನ್ನು ಮಾಡುವವರು. ಇಂತಹ ಉದ್ಯೋಗಗಳಿಂದ ಏನಾದರೂ ತೊಂದರೆ ಆಗಲಿಕ್ಕಿದೆಯಾ? ಒಂದು ವೇಳೆ ತೊಂದರೆ ಆದರೆ ಅವರಿಗೆ ಆಲ್ಟರ್ನೇಟಿವ್ ಅಂತ ಹೇಳಿ, ಅಥವಾ ಈ ತೊಂದರೆ ಬಂದಲ್ಲಿ ಯಾವುದೇ ಕಾರಣಗಳಿಂದ ಈ ಸಂತಾನಹೀನತೆಯ ತೊಂದರೆಗಳು ಬಂದಲ್ಲಿ ಅದನ್ನು ಹೇಗೆ ನಿವಾರಿಸಬಹುದು, ಇದನ್ನೆಲ್ಲ ತಿಳ್ಕೊಳ್ಳೋಣ. ಸಂತಾನಹೀನತೆ ಅನ್ನೋದು ಬಹಳ ಒಂದು ಕುಟುಂಬಕ್ಕೆ ಇರುವಂತಹ ಒಂದು ಶಾಪ ಅಂತ ಹೇಳಿದ್ದು ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಅದು ಪುರುಷರಲ್ಲಾಗಿರ್ಬೋದು, ಸ್ತ್ರೀಯರಲ್ಲಾಗಿರ್ಬೋದು, ಏನಿದ್ರೂ ಕೂಡ ಮನೆಯಲ್ಲಿ ಮಕ್ಕಳಿಲ್ಲದಿದ್ದರೆ ಬಹಳ ಒಂದು ತೊಂದರೆ. ಆ ಮಕ್ಕಳಿದ್ದಾಗ ಮಾತ್ರ ಮನೆ ಒಂದು ಚಟುವಟಿಕೆಯ ಕೇಂದ್ರ ಆಗುತ್ತೆ, ಒಂದು ರೀತಿಯ ಸಂತಸ ಬರುತ್ತೆ. ಆ ಮಕ್ಕಳ ಬೆಳವಣಿಗೆಯನ್ನು ನೋಡ್ತಾ ಇರುವಾಗ ಅಂತ ಬರುವಂಥ ಸಂತಸ. ಆದರೆ ಈ ಮಕ್ಕಳೇ ಆಗದಿರೋದಕ್ಕೆ ಏನೆಲ್ಲ ಕಾರಣಗಳಿರ್ಬೋದು ಅನ್ನೋದ್ರ ಬಗ್ಗೆ, ಸ್ತ್ರೀಯರಲ್ಲಿ ಸಂತಾನಹೀನತೆ ಬಗ್ಗೆ ಕಳೆದ ವಾರ ನಮ್ಮಲ್ಲಿ ವಿವರವಾಗಿ ನಮ್ಮ ಡಾಕ್ಟರ್ ಗೌರವ್ ಗುಜರಾತಿ ಅವರು ತಿಳಿಸಿದ್ದಾರೆ. ಇಂದು ನಾವು ತೆಗೆದುಕೊಂಡಂಥ ವಿಷಯ ಏನು ಅಂತ ಹೇಳಿದರೆ ಪುರುಷರಲ್ಲಿ ಸಂತಾನಹೀನತೆಯ ಬಗ್ಗೆ ಕೂಡ ಅನೇಕ ಕಾರಣಗಳನ್ನು ಕೊಟ್ಟರು, ಯಾವ ರೀತಿಯಲ್ಲಿ ತೊಂದರೆ ಆಗ್ಬೋದು ಅನ್ನೋದನ್ನು ತಿಳಿಸಿದ್ದಾರೆ. ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸುವ ಮೊದಲು ವೀಕ್ಷಕರಲ್ಲಿ ಮತ್ತೊಮ್ಮೆ ವಿನಂತಿ ಏನು ಅಂತ ಹೇಳಿದರೆ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಪ್ರಶ್ನೆ ಕೇಳ್ಬೋದು. ದೂರವಾಣಿ ಸಂಖ್ಯೆ ನಿಮಗೆ ಅಲ್ಲಿ ಕೆಳಗೆ ಕಾಣ್ತಾ ಇದೆ, ಅದರಿಂದ ನೇರವಾಗಿ ಪ್ರಶ್ನೆ ಕೇಳಿ ಅದಕ್ಕೆ ಬೇಕಾದಂಥ ಉತ್ತರ ಪಡ್ಕೊಳ್ಳಿ ಅಂತ ಹೇಳ್ಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಡಾಕ್ಟ್ರೇ, ಈಗ ನಾವು ದುಶ್ಚಟಗಳ ಬಗ್ಗೆ ನೀವು ಬೇರೆ ಬೇರೆ ಹ್ಯಾಬಿಟ್ಸ್ ಬಗ್ಗೆ ಹೇಳಿದ್ರಿ. ಈಗ ಕೆಲವರು ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಉದ್ಯೋಗಗಳಿದೆ, ಪರ್ಟಿಕ್ಯುಲರ್ ಆಕ್ಯುಪೇಷನ್, ಇದೇನಾದರೂ ತೊಂದರೆ ಕೊಡುವಂಥ ಸಾಧ್ಯತೆ ಇದೆ? ಹೌದೌದು. ಎಸ್ಪೆಷಲಿ ಇದೊಂದು ಶ್ರಮಿಕನ ಏನಿಲ್ದಿರಲ್ಲ, ಬಟ್ ಇದೊಂದು ಅಗ್ರಿಕಲ್ಚರ್ ಕೃಷಿ ರಿಲೇಟೆಡ್ ಅಂತ ಆದ್ರೆ ಆಕ್ಚುಲಿ ಜಾಸ್ತಿ ಪ್ರಾಬ್ಲಮ್ಸ್ ಆಗೋದಿಲ್ಲ. ಎಸ್ಪೆಷಲಿ ಇದು ಎಂತ ಆಗ್ತದೆ, ಇದು IT ರಿಲೇಟೆಡ್ ಆದ್ರೆ ಮತ್ತೆ ಎಂತ ಆಗ್ತದೆ, ಎಸ್ಪೆಷಲಿ ತುಂಬಾ ಲ್ಯಾಪ್ಟಾಪ್ ಯೂಸ್ ಮಾಡುವಾಗ, ಈಗ ಒಂದು ತುಂಬಾ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಯ್ತು. ಸೊ ಇದು ತುಂಬಾ ಜನ ಕಂಟಿನ್ಯೂಸ್ ಲ್ಯಾಪ್ಟಾಪ್ ಅಲ್ಲಿ ಯೂಸ್ ಮಾಡ್ತಾ ಇದ್ರೆ, ಎಸ್ಪೆಷಲಿ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ವೇವ್ಸ್ ಎಲ್ಲ ಉಂಟು. ಕೆಲವೊಮ್ಮೆ ತುಂಬಾ ಜನ ಎಂತ ಆಗ್ತದೆ, ರೇಡಿಯೇಷನ್ ರಿಲೇಟೆಡ್ ಇದು ಕೆಲವೊಮ್ಮೆ ಆಕ್ಯುಪೇಷನ್ ಮಾಡ್ತಾರೆ, ಎಸ್ಪೆಷಲಿ ಎಕ್ಸ್ರೇ ಟೆಕ್ನಿಷಿಯನ್ಸ್. ಇದು ತುಂಬಾ ಕೆಲವೊಮ್ಮೆ ಡಾಕ್ಟರ್ಸ್ ಆದ್ರೆ ಕೂಡ ಡೈಲಿ ಯೂಸ್ ಟು ದಿಸ್ ಇದು ಒಂದು ವೇವ್ಸ್ ಆದ್ರೆ ಕರೆಕ್ಟ್ ಪ್ರೊಟೆಕ್ಷನ್ ಇಲ್ಲಾದ್ರೆ ಕೂಡ ಇದು ಕೆಲವೊಮ್ಮೆ ಬೀಜಾಶಿ ಡ್ಯಾಮೇಜ್ ಆಗ್ತದೆ. ಸ್ವಲ್ಪ ಜನಕ್ಕೆ ಉದ್ಯೋಗ ಮೀನ್ಸ್ ಎಸ್ಪೆಷಲಿ ಇದು ಮೈನಿಂಗ್ ಮೀನ್ಸ್ ಒಂದು ತುಂಬಾ ಕೆಳಗೆ ಇದು ಒಂದು ತುಂಬಾ ಬಿಸಿ ಎನ್ವೈರನ್ಮೆಂಟ್ ಅಲ್ಲಿ ಇದು ಕೆಲಸ ಮಾಡುವಾಗ ಕೂಡ, ಬಿಕಾಸ್ ಇದು ಬೀಜಾಶಯಲ್ಲಿ ಇದು ಕರೆಕ್ಟ್ ಕೂಲ್ ಟೆಂಪರೇಚರ್ ಬೇಕು. ತುಂಬಾ ಬಿಸಿ ಆದ್ರೆ ಮಾತ್ರ ಇದು ಒಂದು ಬೀಜಾಶಯ ಕರೆಕ್ಟ್ ಫಂಕ್ಷನಿಂಗ್ ವರ್ಕ್ ಆಗೋದಿಲ್ಲ. ಸೊ ಇದಕ್ಕೋಸ್ಕರ ಈ ತರಕ್ಕೆ ಮೈನಿಂಗ್ ಆದ್ರೆ ತುಂಬಾ ಐನ್ ರಿಲೇಟೆಡ್ ಅಂತ ಪ್ರಾಬ್ಲಮ್ಸ್ ಆದ್ರೆ, ಎಸ್ಪೆಷಲಿ ತುಂಬಾ ಜನ ವರ್ಕ್ ಶಾಪ್ಸ್ ಅಲ್ಲಿ ಕೂಡ ಕೆಲಸ ಮಾಡ್ತಾರೆ. ಸೊ ಇದು ಎಸ್ಪೆಷಲಿ ಇದು ಒಂದು ಗ್ಯಾರೇಜ್ ಅಲ್ಲಿ ನೋಡುವಾಗ, ಎಸ್ಪೆಷಲಿ ಹೌದು, ಇದು ಕಂಟಿನ್ಯೂಸ್ ಎಲ್ಲ ಯೂಸ್ ಮಾಡುವಾಗ ಕೂಡ ಇದು ಪ್ರಾಬ್ಲಮ್ಸ್ ಆಗ್ತದೆ. ಸೊ ಉದ್ಯೋಗ ಜನಕ್ಕೆ ಇದು ಎಂತ ಹೇಳ್ತೇನೆ ನಾನು, ಇದು ಆಬ್ವಿಯಸ್ಲಿ ಜಾಬ್ ಎಲ್ಲ ಸ್ಟಾಪ್ ಮಾಡ್ಲಿಕ್ಕೆ ಆಗುದಿಲ್ಲ, ಚೇಂಜ್ ಮಾಡ್ಲಿಕ್ಕೆ ಕೂಡ ತುಂಬಾ ಕಷ್ಟ ಆಗ್ತದೆ.
ಬಟ್ ಎಸ್ಪೆಷಲಿ ಕಂಟಿನ್ಯೂಸ್ ಇದು ಕೆಲಸ ಮಾಡಬಾರ್ದು, ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಇದು ಗ್ಯಾಪ್ಸ್ ಆಗಬೇಕು. ಸೊ ಕಂಟಿನ್ಯೂಸ್ 2 ಗಂಟೆಗೆ ಇದು ಕೆಲಸ ಮಾಡ್ತಾರೆ ಅಟ್ಲೀಸ್ಟ್ ಒಂದು 10 ನಿಮಿಷದ್ದು ಗ್ಯಾಪ್ ಮಾಡಿ, ಸೊ ದ್ಯಾಟ್ ಮತ್ತೆ ನಿಮ್ಮದು ಟೆಂಪರೇಚರ್ ಎಲ್ಲ ಸ್ವಲ್ಪ ಚೇಂಜ್ ಆಗ್ತದೆ. ಸೆಕೆಂಡ್ಲಿ ಸ್ಟ್ರೆಸ್ ರಿಲೇಟೆಡ್ ಕೂಡ ಎಲ್ಲರ ಜನಕ್ಕೆ ಎಸ್ಪೆಷಲಿ IT ರಿಲೇಟೆಡ್ ಆದರೆ ಸ್ಪೆಷಲಿ ಜಾಸ್ತಿ ಕೆಲಸ ಎಲ್ಲ ಮನೇಲೆ ತಗೊಂಡು ಬರಬಾರ್ದು. ಎಲ್ಲಾದರೆ ಮತ್ತೆ ತುಂಬ ಲ್ಯಾಪ್ಟಾಪ್ ಯೂಸ್ ಮಾಡುವಾಗ ತುಂಬ ಮೊಬೈಲ್ ಕೂಡ ಯೂಸ್ ಮಾಡ್ತಾ ಉಂಟು, ಇದೇ ಥರಕ್ಕೆ ಕೂಡ ಮತ್ತೆ ಕೆಲವೊಮ್ಮೆ ಸೈಡ್ ಎಫೆಕ್ಟ್ಸ್ ಆಗ್ತದೆ. ತುಂಬ ಜನಕ್ಕೆ ಸ್ಟ್ರೆಸ್ ಕೂಡ ಇರ್ತದೆ, ಸ್ಟ್ರೆಸ್ಗೋಸ್ಕರ ಪುನಃ ಹಾರ್ಮೋನ್ಸ್ ಅಸಂತುಲನ ಆಗ್ತದೆ. ಸೊ ಇದೆಯಲ್ಲೂ ಲೈಫ್ ಸ್ಟೈಲ್ ಇದೆ ನಿಮ್ಮದು ಸ್ವಲ್ಪ ಚೇಂಜ್ ಮಾಡಿ, ಬಿಕಾಸ್ ಇದು ಜಾಬ್ ಎಲ್ಲ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಇದು ಜಾಬ್ಲೆ ಕೂಡ ಇದೊಂದು ಸ್ವಲ್ಪ ಫ್ರೀಕ್ವೆಂಟ್ಲಿ ಬ್ರೇಕ್ಸ್ ಮಾಡುವಾಗ ಹೈಡ್ರೇಷನ್ ಮಾಡಬೇಕು. ಜಾಸ್ತಿ ನೀರೆಲ್ಲ ತಗೊಳ್ಳಿ, ಡ್ರಿಂಕ್ಸ್ ಎಲ್ಲ ತಗೊಳ್ಳಿ, ತುಂಬ ಕೋಲ್ಡ್ ಡ್ರಿಂಕ್ಸ್ ಈ ಪ್ರಕಾರ ಅವಾಯ್ಡ್ ಮಾಡಿ, ಬಟ್ ಅಟ್ಲೀಸ್ಟ್ ನಿಮ್ಮದು ಬಾಡಿ ಹೈಡ್ರೇಟೆಡ್ ಬೇಕು. ಸೊ ಒಳ್ಳೆ ಪ್ರಮಾಣದಲ್ಲಿ ಇದು ನೀರೆಲ್ಲ ನಿಮ್ಮದು ಬಾಡಿಲಿ ಹೋಗುವಾಗ ಮತ್ತೆ ಇದು ಕೆಲವೊಮ್ಮೆ ಸೈಡ್ ಎಫೆಕ್ಟ್ಸ್ ಎಲ್ಲ ಕಡಿಮೆ ಆಗ್ತದೆ. ಖಂಡಿತ. ಯಾಕಂತ ಹೇಳಿದ್ರೆ ವೀಕ್ಷಕರಿಗೆ ಗಮನಿಸಬೇಕು, ಯುವಕರು, ಮುಖ್ಯವಾಗಿ ಯುವಕರು ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಹೇಳಿದ್ರೆ ಹೆಚ್ಚಿನ ಯುವಕರು IT ವರ್ಕ್ ಅಥವಾ ಕಂಪ್ಯೂಟರ್ ಕೆಲಸದ ಮುಖಾಂತರ ತನ್ನ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ. ಇಂಥವರಲ್ಲಿ ಮುಖ್ಯವಾಗಿ ಈ ರೇಡಿಯೇಷನ್, ಎಲ್ಲೆಲ್ಲ ರೇಡಿಯೇಷನ್ ಬರುವಂಥ ಸಾಧ್ಯತೆ ಇದೆಯಾ, ಅವರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕಾಗುತ್ತೆ. ಮತ್ತು ಯಾವುದೇ ಒಂದು ಕೆಲಸ ಮಾಡುವಾಗ ಕಂಟಿನ್ಯೂಟ್ ಮಾಡಬೇಡಿ, ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಕೊಡಿ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಒಂದು 10 ನಿಮಿಷ ಗ್ಯಾಪ್ ಕೊಟ್ಟು ದೇಹದಲ್ಲಿ ಮತ್ತೊಮ್ಮೆ ಉಷ್ಣಾಂಶಗಳು ಸಮತೋಲನ ಬರುವ ರೀತಿಯಲ್ಲಿ ನೋಡ್ಕೊಳ್ಬೇಕು. ಅದೇ ರೀತಿ ಆದಷ್ಟು ನೀರು ಕುಡಿಬೇಕು. ನೀರು ಕುಡಿದಂಥ ಸಂದರ್ಭದಲ್ಲಿ ನಿಮ್ಮದು ಅಟ್ಲೀಸ್ಟ್ ಇದು ಈ ಟೆಂಪರೇಚರ್ ನಿಮ್ಮದು ಬಾಡಿದು ಇನ್ನರ್ ಕೋರ್ ಟೆಂಪರೇಚರ್ ಇದೆ ಜಾಸ್ತಿ ಹೋಗಬಾರ್ದು. ಓಕೆ, ಬಹಳ ಉತ್ತಮವಾದಂಥ ಮಾಹಿತಿ, ವೀಕ್ಷಕರು ಇದನ್ನು ಗಮನಿಸಬೇಕು. ಅದೇ ರೀತಿ ಈಗ ಮತ್ತೊಂದು ಮುಖ್ಯ ವಿಷಯ ಏನು ಅಂತ ಹೇಳಿದರೆ, ಗಂಡು ಮತ್ತು ಹೆಣ್ಣು ಈ ಸಂಭೋಗ ಆಗುವಂತಹ ಸಂದರ್ಭದಲ್ಲಿ ಏನಾದರೂ ಅದಕ್ಕೆ ಪರ್ಟಿಕ್ಯುಲರ್ಲಿ ಈ ರೀತಿ ಇದ್ರೆ ಮಾತ್ರ ಮಕ್ಕಳಾಗುವಂಥ ಸಾಧ್ಯತೆ ಹಾಗೇನಾದರೂ ಇದೆಯಾ? ಹೌದು, ಇದು ಎಂತ ಉಂಟು, ಇದು ಕೆಲವೊಮ್ಮೆ ಎಂತ ಲಾಸ್ಟ್ ಟೈಮ್ ಕೂಡ ನಾನು ಡಿಸ್ಕಸ್ ಮಾಡಿದರೆ, ಇದು ಓವ್ಯುಲೇಷನ್ ಅಂಡಾನು ಉಳಿದೋದ್ಮೇಲೆ ಇದು ಲೈಫ್ ಜೀವೆಲ್ಲ ತುಂಬ ಕಡಿಮೆ ಇರ್ತದೆ, ಒಂದು 24 ಗಂಟೆಗೆ ಮಾತ್ರ. ಬಟ್ ಇದು ಬೀಜಾಣುದು ಲೈಫ್ ಎಲ್ಲ ಜೀವೆಲ್ಲ ಸ್ವಲ್ಪ ಜಾಸ್ತಿ ಉಂಟು. ಸೊ ಇದು ಒಂದು ಬೀಜಾಣು ಒಂದು ಸಲ ಇದು ಹೆಂಡತಿ ಗರ್ಭಕೋಶಕ್ಕೆ ಹೋಗುವಾಗ 2-3 ದಿವಸ ಕರೆಕ್ಟ್ ಲೈಫ್ ಎಲ್ಲ ಆಕ್ಟಿವ್ ಇರ್ತದೆ. ಮತ್ತೆ ಎಂತ ಆಗ್ತದೆ, ತುಂಬ ಜನಕ್ಕೆ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಕೂಡ ಆಗ್ತದೆ. ಸೊ ಎಂತ ಹೇಳುವಾಗ ಇವತ್ತೇ ಇದು ಸ್ಕ್ಯಾನಿಂಗ್ ನೋಡುವಾಗ ಇದು ಅಂಡಾನು ಉಳಿದೋಯ್ತು, ಇವತ್ತೇ ಇದು ಸೇರ್ಬೇಕಾ, ಇದಾದರೆ ಮತ್ತೆ ತುಂಬ ಜನಕ್ಕೆ ಟೆನ್ಷನ್ ಆಗ್ತದೆ. ಸೊ ಈ ಥರಕ್ಕೆ ನಾನು ಹೇಳುವುದಿಲ್ಲ. ಎಂತ ಆಗ್ತದೆ, ಯಾವಾಗಲೇ ನಿಮಗೆ ಟೈಮ್ ಸಿಗ್ತದೆ, ಯಾವುದು ಕಂಫರ್ಟೇಬಲ್ ಟೈಮ್ ಉಂಟು, ಇದು ಯಾವಾಗಲೇ ಅಂಡಾನು ಉಳಿದೋಗ್ತದೆ 2-3 ದಿವಸ ಮುಂಚೆ ಮತ್ತೆ 2-3 ದಿವಸ ನಂತರ, ಈ ಟೈಮ್ಲಿ ಇದು ಸೇರುವಾಗ ಮತ್ತೆ ಪ್ರೆಗ್ನೆನ್ಸಿ ಆಗಲಿಕ್ಕೆ ಒಳ್ಳೆ ಚಾನ್ಸ್ ಉಂಟು. ಸೆಕೆಂಡ್ಲಿ ಇದು ರಾತ್ರಿಗೆ ಮಾತ್ರ ಮಾಡ್ಬೋದು, ಈ ಥರಕ್ಕೆ ಇಲ್ಲ. ಸೊ ಯಾವುದು ಸ್ಥಳದಲ್ಲಿ ಯಾವುದು ಟೈಮಿಂಗ್ ಉಂಟು ಇದು ಈ ಥರಕ್ಕೆ ಇಲ್ಲ. ನಿಮಗೆ ಯಾವುದು ಟೈಮ್ ಕಂಫರ್ಟೇಬಲ್ ಉಂಟು, ಯಾವುದು ಜಾಗ ಕಂಫರ್ಟೇಬಲ್ ಉಂಟು, ಇದೇ ಥರಕ್ಕೆ ಮಾಡಿ. ಸೊ ದ್ಯಾಟ್ ಇದು ಆಂಗ್ಸೈಟಿ ಫ್ಯಾಕ್ಟರ್ ಇರುವುದಿಲ್ಲ. ಇಲ್ಲಾದರೆ ಇದು ಈ ಟೈಮ್ಲಿ ಕೂಡ ಕೆಲವೊಮ್ಮೆ ಇದು ಲಿಂಗ್ ಎಲ್ಲ ಗಟ್ಟಿ ಆಗೋದಿಲ್ಲ, ವೀರ್ಯನೂ ಔಟ್ ಆಗೋದಿಲ್ಲ, ತುಂಬ ಜನಕ್ಕೆ ಸಂಭೋಗ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಮತ್ತೆ ಇದು ನೆಕ್ಸ್ಟ್ ದಿನ ಬರುವಾಗ ಇದು ಎಲ್ಲರ ಜನ ಹೇಳ್ತೇನೆ ಇದು ನನಗೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದು ಯಾವುದು ಟೈಮ್ ನಾನು ಜಸ್ಟ್ ಈ ದಿವಸದಿಂದ ಈ ದಿವಸಲ್ಲೇ ಡೈಲಿ ಅಥವಾ ಒಂದು ದಿನ ಬಿಟ್ಟು ಇದು ಸೇರ್ಬೇಕಾ, ಯಾವುದು ನಿಮಗೆ ಕಂಫರ್ಟೇಬಲ್ ಟೈಮಿಂಗ್ ಉಂಟು ಇದು ಈ ಪ್ರಕಾರ ಮಾಡಿ. ಸೊ ಇದು ಮಾಡುವಾಗ ಮತ್ತೆ ಸ್ವಲ್ಪ ರಿಲ್ಯಾಕ್ಸ್ಡ್ ಮೈಂಡಲ್ಲೇ ಇದು ಒಳ್ಳೆ ರೀತಿಗೆ ಮಾಡಲಿಕ್ಕೆ ಆಗ್ತದೆ. ಅಂದ್ರೆ ಒಂದು ಮಾನಸಿಕವಾಗಿ ಅವರು ತಯಾರಾಗಿರ್ಬೇಕು, ಯಾವುದೇ ರೀತಿಯ ಒಂದು ಗೊಂದಲ ಅಥವಾ ಮನಸ್ಸಲ್ಲಿ ಈ ಉದ್ವೇಗ, ಈ ಸ್ಟ್ರೆಸ್ ಇರಬಾರ್ದು, ಆ ರೀತಿಯಲ್ಲಿ ಮುಂದುವರೆದ್ರೆ ಒಳ್ಳೆಯದು. ಡಾಕ್ಟರ್, ಮತ್ತೊಂದು ನಮಗೆ ಬಂದಂತಹ ಪ್ರಶ್ನೆಗಳಲ್ಲಿ ಒಂದಿದೆ, ಏನಂತ ಹೇಳಿದ್ರೆ ಅವರು ಕೇಳ್ತಾ ಇದ್ದಾರೆ, ಶಿಶ್ನದ ಆಕಾರ ಅಥವಾ ಸೈಜ್ ಅಂತ ನಾವೇನು ಹೇಳ್ತೇವೆ, ಇದು ಮಕ್ಕಳಾಗೋದಕ್ಕೆ ಏನಾದರೂ ತೊಂದರೆ ಕೊಡುವಂಥ ಸಾಧ್ಯತೆ ಇದೆ? ಅಂದರೆ ಕೆಲವರಿಗೆ ಬಹಳ ಚಿಕ್ಕದಾಗಿರುತ್ತೆ, ಹೆಚ್ಚು ಎನ್ಲಾರ್ಜ್ ಆಗೋದಿಲ್ಲ, ಇಂಥದ್ದೇನಾದ್ರೂ ತೊಂದರೆ ಆಗುತ್ತಾ ಅಂತ ಕೇಳ್ತಾ ಇದ್ದೀನಿ. ಇಲ್ಲ, ಇದು ಈ ಲಿಂಗದು ಸೈಜ್ ಪ್ರಕಾರ ಇದೆ ಅಂತ ಸಹ ಪ್ರಾಬ್ಲಮ್ಸ್ ಆಗುದಿಲ್ಲ. ವೀರ್ಯ ಅನ್ನೋದು ಎಂತ ಕಂಡೀಷನ್ ಉಂಟು, ಮತ್ತೆ ಕೆಲವೊಮ್ಮೆ ಲಿಂಗದ ಸೈಜ್ ತುಂಬಾ ಕಡಿಮೆ ಆದ್ರೆ ಮತ್ತೆ ಇದು ಸಂಭೋಗ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಇದು ಈ ತರಗೆ ಏನಿದ್ರಲ್ಲ, ಇದು ಬ್ರೈನ್ ಇದು ಹಾರ್ಮೋನ್ಸ್ ಅಥವಾ ಜೆನೆಟಿಕಲಿ ಅಬ್ನಾರ್ಮಲ್ ಗ್ರೋತ್ ಆದ್ರೆ ಮತ್ತೆ ಪ್ರಾಬ್ಲಮ್ಸ್ ಇರ್ತದೆ. ಬಟ್ ಇದು ಲಿಂಗದ ಸೈಜ್ ತುಂಬಾ ಜನಕ್ಕೆ ಕಡಿಮೆ ಇರ್ತದೆ, ಎಲ್ಲರ ಜನಕ್ಕೆ ಸೇಮ್ ಇರುವುದಿಲ್ಲ. ಇದು ಎಸ್ಪೆಷಲಿ ಸೇರುವಾಗ ಕರೆಕ್ಟ್ ಇದು ಲಿಂಗ್ ಎಲ್ಲ ಗಟ್ಟಿ ಆಗ್ಬೇಕು, ಮತ್ತೆ ಇದು ಕರೆಕ್ಟ್ ಒಳಗಡೆ ಹೋಗಿ ಮತ್ತೆ ವೀರ್ಯನು ಹೊರಗೆ ಬರ್ತದೆ. ವೀರ್ಯ ಹೋಗುವಂತ ಸಂದರ್ಭ ಬಂದ್ರೆ ಅದು ಅಷ್ಟೇ ಸಾಕು. ಇದು ಸೈಜ್ ಎಲ್ಲ ಎಂತ ಸಹ ಚೇಂಜ್ ಆಗುದಿಲ್ಲ. ಸೊ ಸೈಜ್ಗೋಸ್ಕರ ನಿಮಗೆ ಪ್ರಾಬ್ಲಮ್ಸ್ ಆಗಬಾರ್ದು. ಬಟ್ ಇದು ತುಂಬಾ ಜನಕ್ಕೆ ಎಂತ ಆಗ್ತದೆ, ತುಂಬಾ ಸೈಜ್ ಕಡಿಮೆ ಉಂಟು ಅಥವಾ ಸ್ವಲ್ಪ ಸ್ಪೆಸಿಫಿಕ್ ಮೆಡಿಕಲ್ ಕಂಡೀಷನ್ ಉಂಟು. ಸೊ ಇದು ಲಿಂಗ್ ಎಲ್ಲ ಕೆಳಗೆ ಒಂದು ಜಾಗ ಉಂಟು, ಸ್ಕ್ರೋಟಮ್, ಎಲ್ಲಿ ಕೆಲವೊಮ್ಮೆ ಅಂಟಸ್ತಾ ಆಗ್ತದೆ. ಸೊ ಮತ್ತೆ ಲಿಂಗ್ ಎಲ್ಲ ಕರೆಕ್ಟ್ ಗಟ್ಟಿ ಆಗುದಿಲ್ಲ, ಮತ್ತೆ ಒಳಗಡೆ ಹೋಗುದಿಲ್ಲ. ಈ ತರಕ್ಕೆ ಪ್ರಾಬ್ಲಮ್ಸ್ ಆದ್ರೆ, ಜೆನೆಟಿಕಲ್ ಪ್ರಾಬ್ಲಮ್ಸ್ ಆದ್ರೆ ಮತ್ತೆ ಬೆಟರ್ ಉಂಟು ಒಂದು ಕನ್ಸಲ್ಟ್ ಮಾಡಿ ಎಂತ ಪ್ರಾಬ್ಲಮ್ ಉಂಟು ಅಂತ ನೋಡ್ಬೇಕು. ಓಕೆ, ಈಗ ಸಾಧಾರಣವಾಗಿ ಇಂತಹ ಎಲ್ಲ ತೊಂದರೆಗಳು ಬಂದಂತ ಸಂದರ್ಭದಲ್ಲಿ ನೀವು ಏನು ಚಿಕಿತ್ಸೆಯನ್ನು ಕೊಡ್ತೀರಾ ಅವರಿಗೆ?
ಇದು ಎಲ್ಲ ಎಂತ ಪ್ರಾಬ್ಲಮ್ ಉಂಟು ಇದು ಫಸ್ಟ್ ನೋಡ್ಬೇಕಾ ಆಯ್ತಾ. ಕೆಲವೊಮ್ಮೆ ಹಾರ್ಮೋನ್ಸ್ ಇದು ಪ್ರಾಬ್ಲಮ್ ಆದರೆ ಆಬ್ವಿಯಸ್ಲಿ ಸ್ವಲ್ಪ ಮೆಡಿಸಿನ್ಸ್ ಇರ್ತದೆ, ಹಾರ್ಮೋನ್ಸ್ ಎಲ್ಲ ಸಪ್ಲೈ ಮಾಡಬೇಕಾ. ಕೆಲವೊಮ್ಮೆ ತುಂಬ ಜನಕ್ಕೆ ಇದು ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗುತ್ತೆ, ನಾನು ಹೇಳಿದ್ರಲ್ಲ ಸೇರ್ಲಿಕ್ಕೆ ಇದು ತುಂಬ ಕಷ್ಟ ಆಗ್ತದೆ. ಸೊ ಈ ಥರಕ್ಕೆ ಆದರೆ ಬಟ್ ಇದು ತುಂಬ ಎಲ್ಲ ಮೆಡಿಕಲ್ ಹಿಸ್ಟ್ರಿ ಎಲ್ಲ ನೋಡ್ಬೇಕಾ ಆಯ್ತಾ. ಮೆಡಿಕಲ್ ಹಿಸ್ಟ್ರಿ ಇದು ಪ್ರಾಬ್ಲಮ್ ಆದರೆ, ಎಸ್ಪೆಷಲಿ ಹಾರ್ಟ್ದು ಪ್ರಾಬ್ಲಮ್ ಆದರೆ, ಬಿ ಪಿದು ಪ್ರಾಬ್ಲಮ್ ಆದರೆ ಸ್ವಲ್ಪ ಸ್ಪೆಸಿಫಿಕ್ ಸೇಫ್ ಮೆಡಿಸಿನ್ಸ್ ಮಾತ್ರ ಇದು ಕೊಡ್ಬೋದು. ಮತ್ತೆ ಕೆಲವೊಮ್ಮೆ ಸ್ವಲ್ಪ ಜನಕ್ಕೆ ಕೌಂಟ್ ಎಲ್ಲ ಸ್ವಲ್ಪ ನಾರ್ಮಲ್ ಕೌಂಟ್ ಅಟ್ಲೀಸ್ಟ್ ಒಂದು 15 ಮಿಲಿಯನ್ ಇಂದ ಜಾಸ್ತಿ ಬೇಕು. ಹೌದು, ಲಕ್ಷ ಬೀಜಾನು ಬೇಕಾ. ಸ್ವಲ್ಪ ಕೂಡ ಕಡಿಮೆ ಆದ್ರೆ ಮತ್ತೆ ಮೆಡಿಸಿನ್ಸ್ ಟ್ರೈ ಮಾಡಬಹುದು. 10 ಮಿಲಿಯನ್ ಇಂದ 15 ಮಿಲಿಯನ್ ತನಕ ಆದ್ರೆ ಸ್ಪೀಡ್ ಅಟ್ಲೀಸ್ಟ್ ಒಂದು 32% ಜಾಸ್ತಿ ಬೇಕು. ಪ್ರೋಗ್ರೆಸಿವ್ ಮೊಟಿಲಿಟಿ ಎಲ್ಲ ಸ್ವಲ್ಪ ಕಡಿಮೆ ಆದ್ರೆ ಮತ್ತೆ IUI ಟ್ರೀಟ್ಮೆಂಟ್ ಅದು ಪ್ರಯತ್ನ ಮಾಡಬಹುದು. IUI ಟ್ರೀಟ್ಮೆಂಟ್ ಲಾಸ್ಟ್ ವೀಕ್ ಅದು ಡಿಸ್ಕಸ್ ಮಾಡಿದ್ರು, ಒಂದು ಇಂಟ್ರಾಯೂಟ್ರೈನ್ ಇನ್ಸೆಮಿನೇಷನ್. ಅಥವಾ ಕೌಂಟ್ ತುಂಬಾ ಕಡಿಮೆ ಆದ್ರೆ ಒಂದು 5 ಮಿಲಿಯನ್ ಇಂದ ಕೌಂಟ್ ಕಮ್ಮಿ ಆದ್ರೆ ಸ್ಪೀಡ್ ಎಂತ ಸಹ ಇಲ್ಲ, ಹೇಳಿದ್ರು ಮಾರ್ಫಾಲಜಿ ಸೈಜ್ ಶೇಪ್ ಇದು ತುಂಬಾ ಅಬ್ನಾರ್ಮಲ್ಸ್ ಆದ್ರೆ ಮತ್ತೆ ಮಾತ್ರ ದೊಡ್ಡ IVF ಟ್ರೀಟ್ಮೆಂಟ್ ಮಾತ್ರ ಮಾಡಬಹುದು. ಓಕೆ ಓಕೆ. ಹಾಗಾದ್ರೆ ಈ IUI ಚಿಕಿತ್ಸೆ ಬಹಳ ಅಗತ್ಯ ಅಂತ ಅವರಿಗೆ. ಹೌದು, ಬಟ್ IUI ಯಾವುದು ಕಪಲ್ಸ್ಲೇ ಮಾಡಬೇಕಾ ಇದು ಮುಖ್ಯದ ಉಂಟು ಆಯ್ತಾ. ಇದು ಹೆಂಡತಿ ಅವರು ಬಂದಾಗ ನೀವು ಅದನ್ನು ಪರಿಶೀಲಿಸಿ ಅವರಿಗೆ ಪರೀಕ್ಷಿಸಿ ನೀವು ಅದನ್ನು ನೋಡ್ತೀರಿ ಏನು ಕೆಲವೊಮ್ಮೆ ತುಂಬಾ ಕೌಂಟ್ ಕಮ್ಮಿ ಆದ್ರೆ ಸ್ಪೀಡ್ ಕಮ್ಮಿ ಆದ್ರೆ ಮತ್ತೆ IUI ಮಾಡಿ ಅಂತ ಪ್ರಯೋಜನ ಇಲ್ಲ ಆಯ್ತಾ. ಇದು ಅಟ್ಲೀಸ್ಟ್ IUI ಕೂಡ ನನಗೆ ಬೀಜಾನು ಉತ್ಪತ್ತಿ ಮಾಡ್ಲಿಕ್ಕೆ ಆಗುದಿಲ್ಲ ಲ್ಯಾಬೊರೇಟರಿಲೇ, ಇದು ಬೀಜಾಶಯಲೆ ಮಾತ್ರ ಉತ್ಪತ್ತಿ ಆಗ್ತದೆ. ಸೊ ಕೌಂಟ್ ಎಲ್ಲ ಸ್ಪೀಡ್ ತುಂಬಾ ಕಡಿಮೆ ಆದ್ರೆ IUI ಮಾಡಿ ಡೆಫಿನೆಟ್ಲಿ ಫೇಲ್ ಆಗ್ತದೆ. ಸೊ ಟೈಮ್ ಕೂಡ ವೇಸ್ಟ್ ಆಗ್ತದೆ, ಹಣ ವೇಸ್ಟ್ ಆಗ್ತದೆ. ಇದು ಕರೆಕ್ಟ್ ಸ್ವಲ್ಪ ಮಾತ್ರ ಪ್ರಾಬ್ಲಮ್ಸ್ ಆದ್ರೆ ಮಾತ್ರ IUI ಮಾಡಿ ಇದು ಯೋಜನೆ ಮಾಡಬಹುದು, ಇಲ್ಲಾದ್ರೆ ಇದು ಮಾಡಬಾರ್ದು. ಓಕೆ. ಹಾಗಾದ್ರೆ ಅದು ಮುಖ್ಯ ಬೇಕಾಗುತ್ತೆ. ಯಾವಾಗ ಅವರಿಗೆ ಯಾರಿಗೆ IUI ಮಾಡಬಹುದು ಅನ್ನೋದನ್ನ. ಹೌದು, ಈಗೋಸ್ಕರ ಏನಾದ್ರು ಇದು ಕರೆಕ್ಟ್ ಪರೀಕ್ಷಾ ಸಿಮೆಂಟ್ ಟೆಸ್ಟ್ ಎಲ್ಲ ಹೇಳಿದ್ರಲ್ಲ, ಇದು ಕರೆಕ್ಟ್ ಪರೀಕ್ಷೆ ಮಾಡುವಾಗ ಮಾತ್ರ ಯಾವ್ದು ಜನಕ್ಕೆ IUI ಬೆನಿಫಿಷಿಯಲ್ ಆಗ್ತದೋ ಇದು ಒಂದು ರಿಸಲ್ಟ್ ಸಿಗ್ತದೆ ಎಂದು ನೋಡ್ಬೋದು. ವೈಫ್ ಇದು ಕಂಪ್ಲೀಟ್ಲಿ ನಾರ್ಮಲ್ ಆದರೆ, ಇದು ಈ ಪುರುಷದ ಸೈಡಲ್ಲಿ ಇದು ತುಂಬ ಕೌಂಟ್ಸ್ ಮತ್ತು ಸ್ಪೀಡ್ ಕಮ್ಮಿ ಆದರೆ, ಅಬ್ನಾರ್ಮಲ್ ಶೇಪ್ ಆದರೆ ಕೂಡ ಇದು ಮತ್ತೆ IUI ಮಾಡಿ ಅಂತ ರಿಸಲ್ಟ್ ಸಿಕ್ಕುದಿಲ್ಲ. ಇದು ಅಟ್ಲೀಸ್ಟ್ ಒಂದು 10 ಮಿಲಿಯನ್ ಜಾಸ್ತಿ, ಸ್ಪೀಡ್ ಕೂಡ 20% ಜಾಸ್ತಿ ಬೇಕು, ಶೇಪ್ ಎಲ್ಲ ಮಾರ್ಫಾಲಜಿ ಎಲ್ಲ ಪರ್ಸೆಂಟೇಜ್ ವೈಸ್ 4%, 4% ಜಾಸ್ತಿ ಆದರೆ ಮಾತ್ರ ಈ ಚಿಕಿತ್ಸೆಯನ್ನು ಮಾಡಬಹುದು, ಇಲ್ಲಾದ್ರೆ ಮತ್ತೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು. ಈಗ ನೀವು ಈಗ ತಾನೇ ಹೇಳಿದ್ರಿ ಸಂಭೋಗ ಮಾಡುವಾಗ ಅವರಿಗೆಲ್ಲ ತೊಂದರೆ ಆಗ್ಬೋದು ಅಂತ, ಇದಕ್ಕೇನಾದ್ರೂ ಚಿಕಿತ್ಸೆ ಇದೆಯಾ? ಹೌದು, ಚಿಕಿತ್ಸೆ ಮೀನ್ಸ್ ಇದೆ ಅಂತ ಉಂಟು. ಯಾಕೆ ಆಗುದಿಲ್ಲ, ತುಂಬಾ ಜನಕ್ಕೆ ಅಂತ ಈಗ ಡಯಾಬಿಟೀಸ್ ಕೂಡ ತುಂಬಾ ಜಾಸ್ತಿ ಆಯ್ತು, ಶುಗರ್ದು ಪ್ರಾಬ್ಲಮ್. ಸೊ ಶುಗರ್ ಕೂಡ ತುಂಬಾ ಜಾಸ್ತಿ ಆದ್ರೆ ಮತ್ತೆ ಎಂತ ಆಗ್ತದೆ, ಇದು ಒಂದು ತುಂಬಾ ಜನಕ್ಕೆ ಕ್ಲಾಟ್ಸ್ ಆಗ್ತದೆ. ಸೊ ಇದು ಕರೆಕ್ಟ್ ಬ್ಲಡ್ ಫ್ಲೋ ಎಲ್ಲಿ ಲಿಂಗಲ್ಲಿ ಹೋಗುದಿಲ್ಲ ಪೆನಿಸಲ್ಲಿ, ಇದಕ್ಕೋಸ್ಕರ ಮತ್ತೆ ಲಿಂಗ್ ಎಲ್ಲ ಗಟ್ಟಿ ಆಗುದಿಲ್ಲ. ಸೊ ಇದು ಶುಗರ್ದು ಪ್ರಮಾಣ ಎಂತ ಉಂಟು, ಹಾರ್ಮೋನ್ಸ್ ಇದರಲ್ಲಿ ಒಂದು ಟೆಸ್ಟೋಸ್ಟೆರಾನ್, ಇದು ಎಲ್ಲ ಪ್ರೊಲ್ಯಾಕ್ಟಿನ್, ಥೈರಾಯ್ಡ್, ಇದು ಹಾರ್ಮೋನ್ಸ್ ಕೂಡ ಪ್ರಾಬ್ಲಮ್ಸ್ ಆದರೆ ತುಂಬ. ಈಗ ಒಬೆಸಿಟಿದು ಪ್ರಮಾಣ ನೋಡ್ತಾ ಉಂಟು, ಜೆನೆಟಿಕಲಿ ಪ್ರಾಬ್ಲಮ್ಸ್ ಆದರೆ ಮತ್ತೆ ಕೂಡ ಪ್ರಾಬ್ಲಮ್ಸ್ ಆಗ್ತದೆ. ಸೊ ಇದು ಎಂತ ಯಾಕೆ ಇದು ಆಗುದಿಲ್ಲ ಇದನ್ನ ನೋಡ್ಬೇಕಾ. ಇನ್ ಕೇಸ್ ಹಾರ್ಮೋನ್ಸ್ ಇದು ಪ್ರಾಬ್ಲಮ್ಸ್ ಆದರೆ ಹಾರ್ಮೋನ್ಸ್ ಎಲ್ಲ ಕರೆಕ್ಟ್ ಮಾಡ್ಬೋದು. ಶುಗರ್ ಇದು ಪ್ರಾಬ್ಲಮ್ಸ್ ಆದರೆ ಶುಗರ್ ಎಲ್ಲ ತುಂಬ ಕಂಟ್ರೋಲ್ ಮಾಡಬೇಕಾ. ಒಬೆಸಿಟಿ ತೂಕ ಜಾಸ್ತಿ ಆದರೆ ತುಂಬ ಜನಕ್ಕೆ ಇದು ಫಸ್ಟ್ ನಾನು ಹೇಳ್ತೇನೆ ಒಂದು ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕಾ. ಸೊ ಇದು ಹಂಡೆದು ಮಾತ್ರ ಇಲ್ಲ, ಗಂಡಲ್ಲೇ ಕೂಡ ತುಂಬ ಲೈಫ್ ಸ್ಟೈಲ್ ಚೇಂಜಸ್ ಮಾಡಬೇಕು. ಇದು ಎಕ್ಸಸೈಸ್ ಮಾಡಬೇಕು, ಡಯಟ್ ಎಲ್ಲ ಮಾಡಬೇಕಾ. ತೂಕ ಅಟ್ಲೀಸ್ಟ್ ಒಂದು BMI 25-30 ಒಳಗಡೆ ಇರಬೇಕಾ. ಇಲ್ಲಾದ್ರೆ ತುಂಬ ಜಾಸ್ತಿ ಆದರೆ ಇದು ಎಂತ ಟ್ರೀಟ್ಮೆಂಟ್ ಕೂಡ ಫೇಲ್ ಆಗ್ತದೆ, ಮೆಡಿಸಿನ್ಸ್ ಇದು ಎಂತ ಸಹ ಯೋಜನೆ ಇಲ್ಲ, ಮತ್ತೆ ಡೆಫಿನೆಟ್ಲಿ ಫೇಲ್ ಆಗ್ತದೆ. ಸೊ ಇದು ಎಲ್ಲ ನೋಡಿ ಮತ್ತೆ ಇದು ಟ್ರೀಟ್ಮೆಂಟ್ ಎಲ್ಲ ಕೊಡ್ಬೋದು. 1-2 ಸಲ ಮಾತ್ರ ಇದು ಕೆಲವೊಮ್ಮೆ ಈ ಎಲ್ಲರ ಜನಕ್ಕೆ ಇದು ಮಾಡಿ ಕೂಡ ಆಗುದಿಲ್ಲ. ಮತ್ತೆ ಇದು ಕೆಲವೊಮ್ಮೆ ನರ್ವ್ ಟೆಸ್ಟ್ ಇರ್ತದೆ. ಸೊ ನರ್ವ್ ಇದು ಕರೆಕ್ಟ್ ಫಂಕ್ಷನಿಂಗ್ ಉಂಟು ಅಲ್ವಾ, ಇದು ಕೆಲವೊಮ್ಮೆ ತುಂಬ ಜನಕ್ಕೆ ಇಂಟ್ರೆಸ್ಟ್ ಆಗೋದಿಲ್ಲ. ಸೊ ಇದು ಎಲ್ಲ ಪ್ರಾಬ್ಲಮ್ಸ್ ನೋಡಿ ಇದು ಸ್ಯಾಂಪಲ್ ಕಲೆಕ್ಟ್ ಮಾಡ್ಲಿಕ್ಕೆ ಕೂಡ ತುಂಬ ಆಪ್ಷನ್ಸ್ ಉಂಟು. ಕೆಲವೊಮ್ಮೆ ಒಂದು ಸ್ಪೆಷಲ್ ವೈಬ್ರೇಟರ್ ಎಲ್ಲ ಸಿಗ್ತದೆ, ಕೆಲವೊಮ್ಮೆ ಇದು ನಾರ್ಮಲ್ ಕಾಂಡಮ್ಸ್ ಇಲ್ಲ. ಎಸ್ಪೆಷಲಿ ಇದು ಈ ನಾರ್ಮಲ್ ಯಾವುದು ಶಾಪ್ಲಿ ನಿಮಗೆ ಕಾಂಡಮ್ ಸಿಗ್ತದೆ, ಎಲ್ಲಿ ಇದು ಬೀಜಾನು ಕಲೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಇದು ಎಲ್ಲಿ ಸ್ಪರ್ಮಿಸೈಡಲ್ ಮೀನ್ಸ್ ಬೀಜಾನು ಎಲ್ಲ ಡ್ಯಾಮೇಜ್ ಆಗ್ತದೆ. ಸ್ಪೆಷಲ್ ಕಾಂಡಮ್ ಎಲ್ಲ ಯೂಸ್ ಮಾಡಿ ಬೀಜಾನು ಎಲ್ಲ ಟೆಸ್ಟ್ ಮಾಡ್ಬೋದು. ಅಥವಾ ತುಂಬ ಪ್ರಾಬ್ಲಮ್ಸ್ ಆಗಿ ಕೂಡ ಟ್ರೀಟ್ಮೆಂಟ್ ಮಾಡಿ ಕೂಡ ಅದು ಅನ್ಎಕ್ಸ್ಪ್ಲೇನ್ಡ್ ಎಲ್ಲ ಹೇಳ್ತೇನೆ, ಮೀನ್ಸ್ ಎಕ್ಸಾಕ್ಟ್ ಇದು ಕಾರಣಗಳಿಂದ ಹೇಳಿಕೆ ಆಗೋದಿಲ್ಲ. ಇದು ಈ ಪ್ರಕಾರದ ಪುರುಷಲೇ ಇದು IUI ಟ್ರೀಟ್ಮೆಂಟ್ ಮೀನ್ಸ್ ಅದು ಹೊರಗೆ ಕಲೆಕ್ಟ್ ಮಾಡಿ ನಾನು ಹೇಳಿದ್ರು ಇದು ಕರೆಕ್ಟ್ ಟೈಮಿಂಗ್ಲೇ ಮಾತ್ರ ಗರ್ಭಕೋಶಲೆ ಇಂಜೆಕ್ಟ್ ಮಾಡಬೇಕು, ಅಥವಾ ದೊಡ್ಡ IVF ಟ್ರೀಟ್ಮೆಂಟ್ ಮಾತ್ರ ಮಾಡಲಿಕ್ಕೆ ಬೇಕಾಗ್ತದೆ. ಈಗ ಇಂತಹ ಪುರುಷರ ಸಂತಾನಹೀನತೆಯಲ್ಲಿ ನಾವು ಏನು ಪ್ರಣಾಳ ಶಿಶು ಅಂತ ಹೇಳ್ತೇವಲ್ಲ IVF ಅಂತ ಟ್ರೀಟ್ಮೆಂಟ್ ಇವರಿಗೆ ಏನಾದರೂ ಸಾಧ್ಯತೆ ಇದೆಯಾ? ಬೇಕಾಗ್ತದ, ತುಂಬಾ ಜನಕ್ಕೆ ಬೇಕಾಗ್ತದೆ. ಬಿಕಾಸ್ ಎಂತ ಆಗ್ತದೆ ಹೇಳಿದ್ರಲ್ಲಿ ಕೌಂಟ್ ಎಲ್ಲ ತುಂಬಾ ಕಡಿಮೆ ಆದ್ರೆ, ಎಸ್ಪೆಷಲಿ ಇದು ಪುರುಷ ಬೀಜ ಇದು ಒಂದು 5 ಮಿಲಿಯನ್ ಇಂದ ಕಮ್ಮಿ ಆದ್ರೆ, ಸ್ಪೀಡ್ ಭಾರಿ ಕಮ್ಮಿ ಆದ್ರೆ, ಇದು ಎಂತ ಅಬ್ನಾರ್ಮಲ್ ಶೇಪ್ ಆದ್ರೆ, ಎಸ್ಪೆಷಲಿ ಈ ಕಪಲ್ಸ್ ಅಲ್ಲಿ
ಇದು IVF ಟ್ರೀಟ್ಮೆಂಟ್ ಮಾತ್ರ ಮಾಡ್ಬೋದು. ಮತ್ತೆ ತುಂಬಾ ಜನಕ್ಕೆ ಕೌಂಟ್ ತುಂಬಾ ಕಡಿಮೆ ಇರ್ತದೆ, ಸ್ವಲ್ಪ ಒಂದು ಫಿಂಗರ್ಲೆ ಕೌಂಟ್ ಮಾಡ್ಬೋದು ಅಷ್ಟು ಬೀಜಾನು ಸಿಗ್ತದೆ. ಈ ಜನಕ್ಕೆ ಅದು ಇಕ್ಸಿ ಟ್ರೀಟ್ಮೆಂಟ್ ಮಾತ್ರ ಬೇಕಾಗ್ತದೆ. ಇಕ್ಸಿ ಭಾರ ಅಡ್ವಾನ್ಸ್ ಟ್ರೀಟ್ಮೆಂಟ್ ಉಂಟು, ಒಂದು ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಸೊ ಇದು ಒಂದು ಅಂಡಾಣುಲಿ ಒಂದು ಬೀಜಾನು ಡೈರೆಕ್ಟ್ಲಿ ಇಂಜೆಕ್ಟ್ ಮಾಡಿ ಲ್ಯಾಬೊರೇಟರಿಲಿ ಅದು ಬ್ರೂನ್ ತಯಾರು ಮಾಡ್ತಾನೆ. ಸೊ ಇದು ಈ ಪ್ರಕಾರ ಇದು ತುಂಬಾ ಕೌಂಟ್ ಕಮ್ಮಿ ಆದ್ರೆ, ತುಂಬಾ ಜನಕ್ಕೆ ಕೆಲವೊಮ್ಮೆ ಕೌಂಟ್ 0 ಇರ್ತದೆ. ಇದು ಆದ್ರೆ ಕೂಡ ಇದು ಆಪ್ಷನ್ಸ್ ಎಲ್ಲ ಉಂಟು. ಸೊ ಇದು ಒಂದು ಬೀಜದಿಂದ ಡೈರೆಕ್ಟ್ಲಿ ಬೀಜನೆಲ್ಲ ಹೊರಗೆ ತೆಗಿ ಮತ್ತೆ ಇದು ಇಕ್ಸಿ ಟ್ರೀಟ್ಮೆಂಟ್, ಟೆಸ್ಟ್ ಬೇಬಿ ಟ್ರೀಟ್ಮೆಂಟ್ ಇದು ಮಾಡ್ಬೋದು. ಮತ್ತೆ ಕೆಲವೊಮ್ಮೆ ತುಂಬಾ ಜನಕ್ಕೆ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗುದಿಲ್ಲ, IUI ಟ್ರೀಟ್ಮೆಂಟ್ ಇದು 4 ಸಲ 5 ಸಲ ಮಾಡಿ ಕೂಡ ಫೇಲ್ ಆಯ್ತು. ಈ ತರಕ್ಕೆ ಕಾರಣಗಳಾದ್ರೆ, ಎಸ್ಪೆಷಲಿ ನಾನು ಪುರುಷದ್ದು ಮಾತ್ರ ಹೇಳ್ತಾ ಉಂಟು, ಈ ತರಕ್ಕೆ ಇದೆಲ್ಲ ಪ್ರಾಬ್ಲಮ್ಸ್ ಆದ್ರೆ ಮತ್ತೆ ಡೆಫಿನೆಟ್ಲಿ ಒಂದು IVF ಅಥವಾ ಟೆಸ್ಟ್ ಬೇಬಿ ಟ್ರೀಟ್ಮೆಂಟ್ ಬೇಕಾಗ್ತದೆ. ಈಗ IVF ಟ್ರೀಟ್ಮೆಂಟ್ ಇದು ಆಕ್ಚುಲಿ ಇದು ಗಂಡನ ವೀರ್ಯಾಣುವನ್ನು ಹಾಕುದಾ ಅಥವಾ ಯಾವ ರೀತಿ? ಗಂಡದ ವೀರ್ಯಾಣು ಮಾತ್ರ. ಇದೇ ಎಲ್ಲ ಕಂಡೀಷನ್ ಹೇಳಿದ್ರಲ್ಲೇ IVF ಟ್ರೀಟ್ಮೆಂಟ್ ಅದು ಮೇನ್ ಅಡ್ವಾಂಟೇಜ್ ಉಂಟು, ಇದು ಜಾಸ್ತಿ ಪುರುಷ ಬೀಜದ ಬೇಕಾಗುದಿಲ್ಲ. ಸ್ವಲ್ಪ ಪುರುಷ ಬೀಜ ಆದ್ರೆ ಕೂಡ ಇದು ನನಗೆ ಒಂದು ಅಂಡಾನುಲಿ ಒಂದು ಬೀಜಾನು ಮಾತ್ರ ಸಾಕು. ಸೊ ಇನ್ ಕೇಸ್ ಇದು IVF ಅಂಡದಲ್ಲಿ ಮಾಡುವಾಗ ಒಂದು 10 ಅಂಡಾನು ನಮ್ಮ ಕೈಲಿ ಆದ್ರೆ ಲ್ಯಾಬೊರೇಟರಿಲಿ ನನಗೆ ಜಸ್ಟ್ 10 ಬೀಜಾನು ಬೇಕು. ಸೊ ಇದು ಬೆಸ್ಟ್ ಕ್ವಾಲಿಟಿದು ಬೀಜಾನು ಎಲ್ಲ ಸೆಲೆಕ್ಟ್ ಮಾಡಿ ಒಂದು ಅಂಡಾನುಲಿ ಡೈರೆಕ್ಟ್ಲಿ ಒಂದು ಬೀಜಾನು ಇಂಜೆಕ್ಟ್ ಮಾಡ್ತಾನೆ. ಇದು ಈ ಟ್ರೀಟ್ಮೆಂಟ್ ಹೆಸರು ಉಂಟು ಇಕ್ಸಿ, ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಸೊ ಇದು ತುಂಬಾ ಕೌಂಟ್ ಕಮ್ಮಿ ಆದ್ರೆ ಕೂಡ ನನಗೆ ಇದು ಬೇರೆ ಎಲ್ಲ ತುಂಬಾ ಅಡ್ವಾನ್ಸ್ ಪ್ರೊಸೀಜರ್ಸ್ ಉಂಟು. ಇದು ಸ್ವಲ್ಪ ಕೌಂಟ್ ಆದ್ರೆ ಕೂಡ ನನಗೆ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಇದು ಈ ಟ್ರೀಟ್ಮೆಂಟ್ ಎಲ್ಲ ಇದು ಈ ಒಂದು IVF ಅಥವಾ ಇಕ್ಸಿ ಟ್ರೀಟ್ಮೆಂಟ್ ಮಾತ್ರ ಮಾಡಿ ಇದು ಒಳ್ಳೆ ರಿಸಲ್ಟ್ ಸಿಗ್ತದೆ, ಇಲ್ಲಾದ್ರೆ ಸಿಕ್ಕುದಿಲ್ಲ. ನಮಗೊಂದು ಕರೆ ಕಾಯ್ತಾ ಉಂಟಲ್ಲಿ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿದ್ದೀರಾ? ನಾವು ಬೀಶ್ವರದಿಂದ ಶರತ್ ಅಂತ. ಹೇಳಿ ಡಾಕ್ಟರ್. ಹೌದು ಹೇಳಿ. ನಮಗೆ ಮದುವೆಗೆ 3 ವರ್ಷ ಆಯ್ತು. ಹೇಳಿ. ಇನ್ನು ಮಕ್ಕಳಾಗ್ಲಿಲ್ಲ, ಅದಕ್ಕೆ ಏನಾದ್ರು? ಹೌದು, ಇದು ಎಂತ ಆಯ್ತು ಶರತ್, ಇದು ಮದುವೆ ಆಗಿ 3 ವರ್ಷ ಆಯ್ತು, ಬಟ್ ನಿಮಗೆ ಎಂತ ಬೇರೆ ಎಂತ ಇದುವರೆಯಿಂದ ಟೆಸ್ಟಿಂಗ್ ತಪಾಸಣೆ ಅಂತ ಮಾಡಿದ್ರಾ? ಅದೇನು ಮಾಡ್ಲಿಲ್ಲ ಸರ್. ಮತ್ತೆ ಇದು ಹೆಂಡತಿಲೆ ಇದು ಸೈಕಲ್ ಎಲ್ಲ ಕರೆಕ್ಟ್ ಬರ್ತದ? ನಿಮಗೆ ಸೇರ್ಲಿಕ್ಕೆ ಎಂತ ಪ್ರಾಬ್ಲಮ್ಸ್ ಆಗುದಿಲ್ಲ ಅಲ್ಲ? ಅವರ ಮುಟ್ಟು ಎಲ್ಲ ಸರಿಯಾಗಿ ಆಗ್ತಾ ಉಂಟಲ್ಲ? ಮತ್ತೆ ನಿಮಗೆ ಕೂಡ ಸೇರ್ಲಿಕ್ಕೆ ಎಂತ ಪ್ರಾಬ್ಲಮ್ಸ್ ಇಲ್ಲ ಅಲ್ಲೇ? ನಿಮ್ಮದು ಕೂಡ ತಪಾಸಣೆ ಎಂತ ಮಾಡ್ಲಿಲ್ಲ ಅಲ್ಲ ಇದುವರೆ? ಸೊ ಇದು ಒಂದು ಎಂತ ಕಾರಣಗಳುಂಟು, ಇದು ತಪಾಸಣೆ ಮಾಡ್ಲಿಕ್ಕೆ ಇದು ಸ್ವಲ್ಪ ಟೆಸ್ಟಿಂಗ್ ಬೇಕಾಗ್ತದ. ನಿಮ್ಮದು ಒಂದು ಬೇಸಿಕ್ ಜಸ್ಟ್ ವೀರ್ಯನು ತಪಾಸಣೆ ಮಾಡ್ಬೇಕಾ, ಮತ್ತೆ ಹೆಂಡತಿ ಇದು ಒಂದು ಸ್ವಲ್ಪ ಸ್ಕ್ಯಾನಿಂಗ್ ಮತ್ತೆ ಸ್ವಲ್ಪ ಬೇಸಿಕ್ ಹಾರ್ಮೋನ್ ಟೆಸ್ಟ್ ಮಾಡಿ ಯಾಕೆ ಇದುವರೆ ಆಗ್ಲಿಲ್ಲ ಇದೊಂದು ಚೆಕ್ ಮಾಡ್ಬೇಕಷ್ಟೇ. ನಿಮ್ಮದು ಪ್ರಾಯ ಎಷ್ಟು ಉಂಟು ಈಗ? ನಿಮ್ಮ ಪ್ರಾಯ ಎಷ್ಟು? ಎಲ್ಲಿಗೆ ಬರ್ಬೇಕು ಸರ್? ನಿಮ್ಮ ಪ್ರಾಯ ಎಷ್ಟು? ಯಾವುದು? ನಿಮ್ಮ ಪ್ರಾಯ ಏಜ್? 31. ಮತ್ತೆ ಹೆಂಡತಿದು ಪ್ರಾಯ ಎಷ್ಟುಂಟು? 26. ಸೊ ಇದಷ್ಟು ಮೇ ಬಿ ದೊಡ್ಡ ಪ್ರಾಬ್ಲಮ್ ಇರ್ಲಿಕ್ಕೆ ಚಾನ್ಸ್ ಇಲ್ಲ, ಬಟ್ ಇದು ಎಂತ ಪ್ರಾಬ್ಲಮ್ ಉಂಟು ಇದು ಒಂದು ಸ್ವಲ್ಪ ಬೇಸಿಕ್ ಇದು ತಪಾಸಣೆ ಮಾಡಿ ಮಾತ್ರ ಹೇಳಿಕೆ ಆಗ್ತದ. ಸೊ ಒಂದು ಸಲ ಬೆಟರ್ ಇದು ಡಾಕ್ಟರ್ಲಿ ಕನ್ಸಲ್ಟ್ ಮಾಡಿ ಮತ್ತೆ ಇದು ನೋಡ್ಬೇಕಷ್ಟೇ. ಡಾಕ್ಟರ್ ಗೌರವ್ ಗುಜರಾತಿ ಅವರು ARMC IVF ಅಂತ ನಿಮಗೆ ಮಂಗಳೂರಲ್ಲಿ ಫಳ್ನೀರ್ ಇದೆ ಅಲ್ಲ, ಫಳ್ನೀರ್ ಅಲ್ಲಿ ಕಾವೇರಿ ಬಿಲ್ಡಿಂಗ್ ಅಲ್ಲಿ ಇದ್ದಾರೆ. ಅಲ್ಲಿ ARMC IVF ಫರ್ಟಿಲಿಟಿ ಸೆಂಟರ್ ಅಂತ ಇದೆ ಕಾವೇರಿ ಬಿಲ್ಡಿಂಗ್ ಅಲ್ಲಿ ಬಂದು ಅವರನ್ನು ಭೇಟಿಯಾಗಿ. ಯಾಕಂತ ಹೇಳಿದ್ರೆ ಈಗಾಗಲೇ 3 ವರ್ಷ ಆದ್ರಿಂದ ಖಂಡಿತವಾಗಿ ಬಂದು ಅವರನ್ನು ಭೇಟಿಯಾಗಿ ಅದಕ್ಕೆ ಬೇಕಾದಂತಹ ಒಂದು ಪರಿಹಾರವನ್ನು ಕಂಡುಹುಡುಕಬೇಕು. ಧನ್ಯವಾದಗಳು. ಧನ್ಯವಾದ ಶರತ್. ಇದೀಗ ಕೊನೆಯದಾಗಿ ಏನು ಅಂತ ಹೇಳಿದ್ರೆ, ಈ ವೀರ್ಯಾಣು ಕಡಿಮೆ ಆದದಕ್ಕೆ ಅದಕ್ಕೆ ಏನು ನೀವು ಚಿಕಿತ್ಸೆ ಏನಾದರೂ ಜಾಸ್ತಿ ಮಾಡಲಿಕ್ಕೆ ಇದು ಕೊಡ್ತೀರಾ? ಇಲ್ಲ ಹೇಳಿದ್ರಲ್ಲಿ ಬೇಸಿಕ್ ಇದು ವೀರ್ಯಾಣು ಇದು ಕಮ್ಮಿ ಆದ್ರೆ ಮತ್ತೆ ಮೆಡಿಸಿನ್ಸ್ ಇದು ಕೂಡ ಆಪ್ಷನ್ಸ್ ಉಂಟು. ಬಟ್ ಇದು ಎಂತ ಕಾರಣಗಳು ಉಂಟು, ತುಂಬಾ ಜನಕ್ಕೆ ಇದು ಕೆಲವೊಮ್ಮೆ ಜಸ್ಟ್ ಮೆಡಿಸಿನ್ಸ್ ಎಲ್ಲ ಇದು ಉಪಯೋಗ ಆಗುದಿಲ್ಲ. ಮೆಡಿಸಿನ್ಸ್ ಯಾವ್ದು ಜನಕ್ಕೆ ಉಪಯೋಗ ಆಗ್ತದೆ, ಕೆಲವೊಮ್ಮೆ ಒಂದು 10-100 ಮಿಲಿಯನ್ ತನಕ ಕೌಂಟ್ ಉಂಟು, ಕೆಲವೊಮ್ಮೆ ಸ್ಪೀಡ್ ಎಲ್ಲ ಸ್ವಲ್ಪ ಜಾಸ್ತಿ ಮಾಡ್ಲಿಕ್ಕೆ. ಇದು ಈ ಒಂದು ಮಾತ್ರ ಇದು ಸ್ವಲ್ಪ ತಪಾಸಣೆ ಮಾಡಿ ಇದು ಟ್ರೀಟ್ಮೆಂಟ್ ಎಲ್ಲ ಕೊಡ್ಬೋದು. ಸೊ ಕೆಲವೊಮ್ಮೆ ಬಾಡಿಲಿ ಏನಾದ್ರೂ ವ್ಯಾರಿಕೋಸಿಲ್ಗೋಸ್ಕರ ತುಂಬಾ ಸ್ಟ್ರೆಸ್ಗೋಸ್ಕರ ಟಾಕ್ಸಿನ್ ಲೆವೆಲ್ ಜಾಸ್ತಿ ಆಗ್ತದೆ. ಸೊ ಇದು ಕಮ್ಮಿ ಆಗ್ಲಿಕ್ಕೆ ಒಂದು ತುಂಬಾ ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇರುತ್ತೆ ಮೆಡಿಸಿನ್ಸ್, ಬಟ್ ಇದು ಮೆಡಿಸಿನ್ಸ್ ಎಲ್ಲರೂ ಜನಕ್ಕೆ ಇದು ಯೂಸ್ ಆಗುದಿಲ್ಲ. ಸೊ ಮ್ಯಾಕ್ಸಿಮಮ್ ಒಂದು ವೀರ್ಯಾಣು ಒಂದು ಬೀಜಾಶಯಲೆ ಇದು ಕರೆಕ್ಟ್ ಉತ್ಪತ್ತಿ ಆಗ್ಲಿಕ್ಕೆ 2-3 ತಿಂಗಳು ಬೇಕು. ಸೊ ಈ ಟೈಮ್ಲಿ ಇದು ಮೆಡಿಸಿನ್ಸ್ ಎಲ್ಲ ಟ್ರೈ ಮಾಡಿ ಎಂತ ಇಫೆಕ್ಟ್ ಇಲ್ಲಾದ್ರೆ ಮತ್ತೆ ಬೇರೆ ಟ್ರೀಟ್ಮೆಂಟ್ ಇದು ದೊಡ್ಡ ಟ್ರೀಟ್ಮೆಂಟ್ಲಿ ಹೋಗ್ಬೇಕಾ, ಇಲ್ಲಾದ್ರೆ ಮತ್ತೆ ಇದು ಮೆಡಿಸಿನ್ಸ್ ತುಂಬಾ ದಿನ ಕಂಟಿನ್ಯೂ ಮಾಡಿ ತುಂಬಾ ತಿಂಗಳು ಕಂಟಿನ್ಯೂ ಮಾಡಿ ಅಂತ ಯೋಚನೆ ಇಲ್ಲ. ಮತ್ತೆ ಬೇಸಿಕ್ ಜಸ್ಟ್ ಹಾರ್ಮೋನ್ ಟೆಸ್ಟ್ ಎಲ್ಲ ಮಾಡಿ ಮಾತ್ರ ಜಾಸ್ತಿ ದೊಡ್ಡ ಟೆಸ್ಟಿಂಗ್ ಮಾಡಿ ಇದು ಎಸ್ಪೆಷಲಿ IVF ಇದು ಕೂಡ ರಿಸಲ್ಟ್ ಆಗ್ಲಿಲ್ಲ ಅಥವಾ ವೀರ್ಯಾಣು ಕೆಲವೊಮ್ಮೆ ಸಿಕ್ಕುದಿಲ್ಲ, ವೀರ್ಯಾಣು ಬೀಜಾಣುದು ಕೌಂಟ್ ಇಲ್ಲ, ಇದು ಈ ಪ್ರಕಾರ ಮಾತ್ರ ಆದ್ರೆ ಇದು ಬೇರೆ ಅಡ್ವಾನ್ಸ್ಡ್ ಇದು ಹಾರ್ಮೋನ್ ಟೆಸ್ಟಿಂಗ್ ಬೇಕಾಗ್ತದೆ, ಇಲ್ಲಾದ್ರೆ ಎಲ್ಲರೂ ಜನಕ್ಕೆ ಬೇಕಾಗುದಿಲ್ಲ.
ಒಬ್ಬರು ನಮ್ಮಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಮುಖ್ಯವಾಗಿ ಏನು ಅಂತ ಹೇಳಿದರೆ ಪುರುಷರಲ್ಲಿ ಹಸ್ತಮೈಥುನ ಅಂತ ಒಂದು ವೇಳೆ ಜಾಸ್ತಿ ಅವರು ಮಾಡ್ತಾ ಇದ್ರೆ ಮಕ್ಕಳಾಗೋದಕ್ಕೆ ತೊಂದರೆ ಆಗುತ್ತಾ ಅಂತ ಕೇಳಿದ್ದಾರೆ. ಈ ಥರಕ್ಕೆ ಎಂತ ಸಹ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇದು ಎಂತ ಆಗ್ತದೆ, ಇದು ಹಸ್ತಮೈಥುನ ಆದರೆ ಮತ್ತೆ ಎಸ್ಪೆಷಲಿ ಇದು ಸೇರುವಾಗ ಇದು ಸ್ವಲ್ಪ ದಿನಕ್ಕೆ ಇದು ಗ್ಯಾಪ್ ಬೇಕು ಅಷ್ಟೇ. ಅದು ಹಸ್ತಮೈಥುನ ಜಾಸ್ತಿ ಸಲ ಆದರೆ ಕಮ್ಮಿ ಆದರೆ ಕೂಡ ಎಂತ ಸಹ ಚೇಂಜಸ್ ಆಗೋದಿಲ್ಲ. ಬಟ್ ಇದು ಯಾವಾಗಲೂ ಪ್ರೆಗ್ನೆನ್ಸಿಲೇ ಟ್ರೈ ಮಾಡ್ತಾರೆ. ತುಂಬ ಟೀನ್ಸ್ ಟೈಮ್ಲಿ ಹಸ್ತಮೈಥುನ ಜಾಸ್ತಿ ಆದರೆ ಈ ಟೈಮ್ಲಿ ಬಾಕಿ ಟೈಮ್ಲಿ ಹಸ್ತಮೈಥುನ ಜಾಸ್ತಿ ಆದರೆ ಎಂತ ಸಹ ಚೇಂಜ್ ಆಗೋದಿಲ್ಲ. ಸೊ ಇದು ಎಂತ ಸಹ ಇದು ಟೋಟಲಿ ಫಾಲ್ಸ್ ಸ್ಟೋರಿ ಉಂಟು, ಎಂತ ಸಹ ಪ್ರಾಬ್ಲಮ್ಸ್ ಆಗೋದಿಲ್ಲ ಸಾಧಾರಣವಾಗಿ. ಅದರಿಂದ ಅವರು ಕೂಡ ಅದೇ ಒಂದು ಪ್ರಶ್ನೆಯನ್ನ ತಿಳಿಸಿದ್ದಾರೆ. ಬಹಳ ಉತ್ತಮವಾದಂತಹ ಮಾಹಿತಿಯನ್ನು ನೀವು ಕಳೆದ ಬಾರಿ ಕೂಡ ಕೊಟ್ಟಿದ್ದೀರಿ. ಯಾಕಂತ ಹೇಳಿದರೆ ಸ್ತ್ರೀಯಲ್ಲಿ ಸಂತಾನಹೀನತೆಗೆ ಏನು ಕಾರಣ, ಏನು ಮಾಡಬಹುದು, ಯಾವ ರೀತಿಯಲ್ಲಿ ಅದನ್ನು ಪರಿಹಾರ ಮಾಡ್ಬೋದು ಅಂತ ಹೇಳಿದರೆ, ಅದೇ ರೀತಿ ಈ ಸಲ ಕೂಡ ಪುರುಷರಲ್ಲಿ ಏನೆಲ್ಲ ಸಂತಾನಹೀನತೆಯ ತೊಂದರೆಗಳಿದೆ, ಅದರ ಕಾರಣಗಳೇನು, ಅದಕ್ಕೆ ಏನೆಲ್ಲ ಮಾಡ್ಬೋದು ಅಂತ ಹೇಳಿದರೆ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಪುರುಷರಿಗೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೀರಾ? ಪುರುಷರಲ್ಲಿ ನಾನು ಹೇಳ್ತೇನೆ, ಎಸ್ಪೆಷಲಿ ಇದು ಟ್ರೀಟ್ಮೆಂಟ್ ಅದು ಮಾಡುವಾಗ ಜಸ್ಟ್ ಇದು ಹಂಡದ್ದು ಮಾತ್ರ ಟ್ರೀಟ್ಮೆಂಟ್ ಇದು ಮಾಡಿ ಅಂತ ಪ್ರಯೋಜನ ಇಲ್ಲ. ಸೊ ಎಸ್ಪೆಷಲಿ ಇದು ಕರೆಕ್ಟ್ ಸೆಂಟರ್ಲಿ ಹೋಗುವಾಗ, ಎಸ್ಪೆಷಲಿ ಎವ್ರಿ ವಿಸಿಟ್ಲಿ ಫಸ್ಟ್ ವಿಸಿಟ್ಲಿ ಎಸ್ಪೆಷಲಿ ಇದು ಹೋಗಿ ಮತ್ತು ಇದು ಕರೆಕ್ಟ್ ತಪಾಸಣೆ ಮಾಡಬೇಕಾ, ನಿಮ್ಮದು ಸೈಡಿಂದ ಎಂಥ ತೊಂದರೆ ಉಂಟು, ಮತ್ತು ಇದು ಕರೆಕ್ಟ್ ತಪಾಸಣೆ ಮಾಡಿ ನಿಮ್ಮದು ಸೈಡಿಂದ ಕರೆಕ್ಟ್ ಇವ್ಯಾಲ್ಯೂಯೇಷನ್ ಎಲ್ಲ ಮಾಡಿ ಮತ್ತು ಟ್ರೀಟ್ಮೆಂಟ್ ಇದು ಆಲೋಚನೆ ಮಾಡ್ಬೋದು. ತುಂಬ ಜನಕ್ಕೆ ಇದು ಎಂತ ಆಗ್ತಾಯಿದೆ, ಇದು ವೈಫ್ಲೆ ಕೂಡ ಇದು ಇಮೋಷ್ನಲ್ ಸಪೋರ್ಟ್ ಬೇಕಾಗ್ತದೆ. ಸೊ ಇದು ತುಂಬ ಸೊಸೈಟಿ ಪ್ರೆಷರ್ ಇರ್ತದೆ, ಕೆಲವೊಮ್ಮೆ ಫ್ಯಾಮಿಲಿದು ಪ್ರೆಷರ್. ಇದಕ್ಕೋಸ್ಕರ ಕೂಡ ಇದು ಎಲ್ಲ ವಿಸಿಟ್ಸಲ್ಲೇ ಇಲ್ಲ, ಅಟ್ಲೀಸ್ಟ್ ಒಂದು 2-3 ವಿಸಿಟ್ಸ್ ಅದು ವೈಫ್ ಒಟ್ಟಿಗೆ ಅದು ಬರಬೇಕಾ, ಸೊ ದ್ಯಾಟ್ ಇಮೋಷನಲ್ ಸಪೋರ್ಟ್ ಕೂಡ ಆಗ್ತದೆ. ನಿಮ್ಮದು ಸೈಡಿಂದ ಕೂಡ ತೊಂದರೆ ಆದರೆ ಮತ್ತು ಇದು ಒಂದು ಎಲ್ಲ ಸಂತಾನಿಂದ ಇರಲಿಕ್ಕೆ ಪ್ರಾಬ್ಲಮ್ಸ್ ಉಂಟು. ಸೊ ಇದು ಕರೆಕ್ಟ್ ನಿಮ್ಮದು ಸೈಡಿಂದ ಕೂಡ ತಪಾಸಣೆ ಮಾಡಬೇಕಾ, ಟ್ರೀಟ್ಮೆಂಟ್ ಮಾಡಬೇಕಾ, ಮತ್ತು ಇದು ನಿಮಗೆ ಕರೆಕ್ಟ್ ರಿಸಲ್ಟ್ ಸಿಗ್ತದೆ. ಬಾಕಿ ಬೇರೆ ನ್ಯಾನದು ಲೈಫ್ ಸ್ಟೈಲ್ ಚೇಂಜಸ್, ಅದು ಆಕ್ಯುಪೇಷನ್ ರಿಲೇಟೆಡ್ ಎಲ್ಲ ಹೇಳಿದರು. ಸೊ ಇದೇ ಕೂಡ ಮಾಡಿ ನಿಮ್ಮದು ಸೈಡಿಂದ ಫಿಟ್ ಬಾಡಿ ಆದರೆ ಮತ್ತೆ ಅದು ಒಳ್ಳೆ ಬೀಜನೂ ಸಿಗ್ತದೆ. ಸೆಕೆಂಡ್ಲಿ ತುಂಬ ಜನಕ್ಕೆ ಎಂತ ಆಗ್ತದೆ, IVF ಅಥವಾ IUI ಟ್ರೀಟ್ಮೆಂಟ್ ಮಾಡಲಿಕ್ಕೆ ಇದು ಒಂದು ವೀರ್ಯನೂ ಎಲ್ಲ ಇದು ಫ್ರೀಸ್ ಮಾಡ್ಬೋದು ಸೆಂಟರ್ಲಿ. ಸೊ ಇದೀ ಕೂಡ ಇದು ಒಳ್ಳೆ ಆಪ್ಷನ್ಸ್ ಉಂಟು. ಎಸ್ಪೆಷಲಿ ಹೊರಗೆ ಕೆಲಸ ಮಾಡ್ತಾರೆ, ನಿಮಗೆ ತುಂಬ ಸಲ ಬರಲಿಕ್ಕೆ ಆಗೋದಿಲ್ಲ. ಸೊ ಇದು ವೀರ್ಯನೂ ನಿಮ್ಮದು ಕರೆಕ್ಟ್ ಟೈಮಿಂಗ್ಲೇ ಇಲ್ಲಿ ಫ್ರೀಸ್ ಮಾಡ್ಬೋದು. ಎಸ್ಪೆಷಲಿ ನಾನು ಹೇಳಿದ್ರು ಕ್ಯಾನ್ಸರ್ ತರಕ್ಕೆ ಟ್ರೀಟ್ಮೆಂಟ್ ಕೂಡ ಮಾಡಲಿಕ್ಕೆ ಮುಂಚೆ, ಬೀಜಾಶಯದ ಆಪರೇಷನ್ ಅಥವಾ ರೇಡಿಯೇಷನ್ ಥೆರಪಿ ಮಾಡಲಿಕ್ಕೆ ಮುಂಚೆ ಇದು ವೀರ್ಯನೂ ಎಲ್ಲಿ ನಮ್ಮದು ಸೆಂಟರ್ಲಿ ಎಲ್ಲ ಫ್ರೀಸ್ ಮಾಡಿ ಇಡ್ಬೋದು. ಸೊ ಕರೆಕ್ಟ್ ಇದು ನನಗೆ ಬೀಜನೂ ಎಲ್ಲ ನಿಮ್ಮದು ಫಿಕ್ಸ್ಡ್ ಡಿಪಾಸಿಟ್ ಇರ್ತದಲ್ಲ ಬ್ಯಾಂಕ್ಲಿ, ಇದು ಈ ಪ್ರಕಾರ ಇದು ನಿಮ್ಮದು ಫ್ಯೂಚರ್ ಜನ್ರೇಷನ್ ಅದು ಡಿಪಾಸಿಟ್ ಉಂಟು. ಸೊ ಕರೆಕ್ಟ್ ಬೀಜನೂ ಇದು ಕರೆಕ್ಟ್ ಸಮಯದಲ್ಲಿ ಇದೊಂದು ಸ್ಟೋರ್ ಮಾಡುವಾಗ ಮತ್ತೆ ಇದು ಕರೆಕ್ಟ್ ಟ್ರೀಟ್ಮೆಂಟ್ ಅದು ಮಾಡಲಿಕ್ಕೆ ಮತ್ತೆ ಉಪಯೋಗ ಆಗ್ತದೆ. ಸೊ ಇದು ಈ ಥರಕ್ಕೆ ಇದು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡುವಾಗ ಮತ್ತೆ ನಿಮಗೆ ಸಂತಾನ ಸಿಗ್ತದೆ. ಸೊ ಇದು ವೈಫ್ ಒಟ್ಟಿಗೆ ನಿಮ್ಮದು ಕೂಡ ಇದು ಕರೆಕ್ಟ್ ಇದು ಯೋಗದಾನ ಬೇಕು. ಸೊ ಇದು ಕರೆಕ್ಟ್ ಆದರೆ ಮತ್ತೆ ನಿಮಗೆ ಕರೆಕ್ಟ್ ರಿಸಲ್ಟ್ ಸಿಗ್ತದೆ. ಓಕೆ, ನಾವು ಕಾರ್ಯಕ್ರಮ ಮುಗಿಸುವ ಮೊದಲು ಮತ್ತೊಂದು ಪ್ರಶ್ನೆ ನಮಗೆ ಇಲ್ಲಿ ಬಂದಿದೆ. ಏನು ಅಂತ ಹೇಳಿದರೆ, ಈ ಕೆಲವರು ರಾತ್ರಿ ಮಲಗುವಾಗ ಈ ಒಳ ಉಡುಪನ್ನು ಗಟ್ಟಿಯಾಗಿ ಹಾಕ್ಕೊಳ್ತಾರೆ. ಇದರಿಂದ ಇದಕ್ಕೆ ಅಂಡಾಶಯಕ್ಕೆ ಏನಾದರೂ ತೊಂದರೆ ಆಗುತ್ತಾ, ಬೀಜಾಶಯಕ್ಕೆ ತೊಂದರೆ ಆಗುತ್ತಾ? ಇಲ್ಲ, ಇದು ಎಂತ ಸಹ ಆಗುದಿಲ್ಲ. ತುಂಬಾ ಜನಕ್ಕೆ ಎಂತ ಆಗ್ತದೆ, ಕೆಲವೊಮ್ಮೆ ಇದು ಡ್ರಗ್ಸ್ ತುಂಬಾ ಸಲ ತೆಗುವಾಗ, ಎಸ್ಪೆಷಲಿ ಇದು ಹೇಳಿದ್ರಲ್ಲ, ಇದು ಒಂದು ಕ್ಯಾನ್ಸರ್ ರಿಲೇಟೆಡ್ ಅಥವಾ ಅಸ್ತಮಾ, ಅಲರ್ಜಿ ರಿಲೇಟೆಡ್ ಈ ತರಕ್ಕೆ ಲಾಂಗ್ ಟರ್ಮ್ ಮೆಡಿಕೇಶನ್ಸ್ಲಿ ಕೆಲವೊಮ್ಮೆ ಸ್ವಲ್ಪ ಬೀಜಾಣು ಪ್ರಾಬ್ಲಮ್ಸ್ ಆಗ್ತದೆ. ಎಸ್ಪೆಷಲಿ ಎಪಿಲೆಪ್ಸಿ ಎಲ್ಲ ಹೇಳ್ತಾನೆ ಅಪಸ್ಮಾರಿ. ಬಟ್ ಬಾಕಿ ಇದು ಎಂತ ಸಹ ಪ್ರಾಬ್ಲಮ್ಸ್, ಒಳ ಉಡುಪು ಗಟ್ಟಿಯಾಗಿ ಹಾಕೋದ್ರಿಂದ ಏನು ಎಂತ ಸಹ ಪ್ರಾಬ್ಲಮ್ಸ್ ಆಗುದಿಲ್ಲ. ಮತ್ತೆ ಸೇರ್ಲಿಕ್ಕೆ ಕೂಡ ತುಂಬಾ ಜನಕ್ಕೆ ಏನು ತೊಂದರೆ ಆಗುದಿಲ್ಲ ಅಂತ. ಇಲ್ಲ. ಮತ್ತೆ ತುಂಬಾ ಜನಕ್ಕೆ ಇದೀ ಕೂಡ ಇದು ಒಂದು ಡೌಟ್ಸ್ ಇರ್ತದೆ, ಇದು ಸೇರ್ಲಿಕ್ಕೆ ಅಂತ ಕರೆಕ್ಟ್ ಪೊಸಿಷನ್ ಎಂತ ಸಹ ಬೇಕು. ಈ ತರಕ್ಕೆ ಕೂಡ ಎಂತ ಸಹ ಇಲ್ಲ, ನಿಮಗೆ ಯಾವ್ದು ಕಂಫರ್ಟೇಬಲ್ ಪೊಸಿಷನ್ ಉಂಟು ಇದು ಮಾಡ್ಬೇಕಾ, ಅದು ಸೇರುವಾಗ ಮತ್ತೆ ಒಂದು ಅರ್ಧ ಗಂಟೆಗೆ ಕಂಪಲ್ಸರಿ ಮಲಗಬೇಕಾ, ಈ ತರಕ್ಕೆ ಎಂತ ಸಹ ಇಲ್ಲ. ಸೊ ಇದು ಈ ನಿಮ್ಮದು ವೀರ್ಯನು ಜಸ್ಟ್ ಇದು ವೈಫ್ ಅದು ಹಿಂಡತಿದ್ದು ಗರ್ಭಕೋಶದ ಒಳಗಡೆ ಹೋಗ್ಬೇಕಾ. ಇದು ಸೇರುವಾಗ ಕೂಡ ಇದು ನಾರ್ಮಲ್ ಇದು ವೀರ್ಯನದು ವಾಲ್ಯೂಮ್ ಇರ್ತದೆ 2 ಅಥವಾ 3 ml. ತುಂಬಾ ಜನಕ್ಕೆ ಒಂದು ಅರ್ಧದಿಂದ ಜಾಸ್ತಿ ಹೊರಗೆ ಬರ್ತದೆ ಬಿಕಾಸ್ ಎಂಡದ ಇದು ತುಂಬಾ ಟೈಟ್ ಮಾಡ್ತಾರೆ, ಅದು ತುಂಬಾ ಔಟ್ ಆಗ್ತದೆ. ಬಟ್ ಇಲ್ಲ, ಇದು ಬೀಜಾಣುದು ತುಂಬಾ ಸ್ಪೀಡ್ ಇರ್ತದೆ. ವಿ ಕಾಲ್ ಇಟ್ ಆಸ್ ಫಾಸ್ಟ್ ಸ್ವಿಮ್ಮರ್ಸ್. ಸೊ ಇದು ಒಳ್ಳೆ ಕ್ವಾಲಿಟಿ ಇದು ಬೀಜಾಣು ಕರೆಕ್ಟ್ ಹೋಗ್ತಾರೆ, ಅರ್ಧದಿಂದ ಜಾಸ್ತಿ ಕೂಡ ಹೊರಗೆ ಬರ್ತಾ ಇದ್ರೆ ಮ್ಯಾಕ್ಸಿಮಮ್ ಜನದು ಬರ್ತಾರೆ. ಇದು ಒಂದು ತೊಂದರೆ ಅಂತ ಅದ್ರ ಬಗ್ಗೆ ಯಾರು ಚಿಂತೆ ಮಾಡಬೇಕಾದ ಚಿಂತೆ ಮಾಡ್ಲಿಕ್ಕೆ ಇಲ್ಲ. ಓಕೆ ವೀಕ್ಷಕರೇ, ಬಹಳ ಒಂದು ರೀತಿಯಲ್ಲಿ ಒಂದು ವಿಶೇಷ ಜ್ಞಾನವನ್ನು, ಯಾಕಂದರೆ ನಮ್ಮ ಯುವಕರಲ್ಲೆಲ್ಲ ಒಂದು ರೀತಿಯ ಸಂಶಯ ಇರುತ್ತೆ, ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಮನಸ್ಸಲ್ಲಿ ಇರುವಂಥ ವಿಷಯಗಳನ್ನು, ಇಂತಹ ಮುಖ್ಯವಾದಂಥ ವಿಷಯಗಳನ್ನು ಹೇಳಲಿಕ್ಕೆ ಸ್ವಲ್ಪ ಅಳುಕಾಗ್ತಾ ಇರ್ತದೆ. ಅಂಥ ಸಂದರ್ಭದಲ್ಲಿ ಡಾಕ್ಟರ್ ಗೌರವ್ ಗುಜರಾತಿ ಅವರು ನಿಮಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡಿದ್ದಾರೆ. ಯಾವ ಅಳುಕಿಲ್ಲದೆ, ಸಂಕೋಚವಿಲ್ಲದೆ ಅವರು ನೇರವಾಗಿ ನಿಮಗೆ ಮನಮುಟ್ಟುವ ರೀತಿಯಲ್ಲಿ ಅವರಿಗೆ ನಿಮಗೆಲ್ಲ ಈ ವಿಷಯವನ್ನು ತಿಳಿಸಿದ್ದಾರೆ. ಒಂದು ಪ್ರತ್ಯೇಕವಾದಂಥ ARMC IVF ಫರ್ಟಿಲಿಟಿ ಸೆಂಟರಲ್ಲಿ ಒಂದು
ಅದರ ಮಾಲಕತ್ವದಲ್ಲಿ ನಿರ್ದೇಶಕರಾಗಿ ಇರುವಂತಹ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ಗೌರವ್ ಗುಜರಾತಿ ಅವರು ನಿಮಗೆ ಏನಾದರೂ ಅಂತಹ ತೊಂದರೆಗಳಿದ್ದರೆ ಖಂಡಿತವಾಗಿ ARMC IVF ಫರ್ಟಿಲಿಟಿ ಸೆಂಟರ್ ನಮ್ಮ ಕಾವೇರಿ ಬಿಲ್ಡಿಂಗ್ ಫಳ್ನೀರ್ ಹತ್ರ ಬನ್ನಿ ಅಂತ ಹೇಳ್ಕೊಳ್ಳುತ್ತಾ ಈವರೆಗೆ ಬಂದು ಈ 2 ಸಂಚಿಕೆಗಳಲ್ಲಿ ಕೂಡ ಬಹಳ ವಿಸ್ತಾರವಾಗಿ ವಿವರಗಳನ್ನು ನೀಡಿದಂಥ ಡಾಕ್ಟರ್ ಗೌರವ್ ಗುಜರಾತಿ ಅವರಿಗೆ ನಮ್ಮೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ ಡಾಕ್ಟರ್. ವೀಕ್ಷಕರೇ, ಈ ಒಂದು ಸಂತಾನಹೀನತೆಯಲ್ಲಿ 2 ವಿಧವನ್ನು ಕೂಡ ಡಾಕ್ಟರ್ ನಿಮಗೆ ತಿಳಿಸಿದ್ದಾರೆ. ಯಾಕಂತ ಹೇಳಿದರೆ ಪುರುಷರಲ್ಲಿ ಸ್ತ್ರೀಯರಲ್ಲಿ ಯಾವ ರೀತಿಯ ಒಂದು ಸಂತಾನಹೀನತೆ ಬರಬಹುದು ಅನ್ನೋದನ್ನು ಕಳೆದ ವಾರ ತಿಳಿಸಿದರೆ, ಈ ಸಲ ಪುರುಷರು ಯಾವ ರೀತಿಯಲ್ಲಿ ಕಾರಣರಾಗ್ತಾರಂತೆ. ಯಾಕಂತ ಹೇಳಿದರೆ ನಾವು ಪುರುಷರಲ್ಲಿ ಒಂದು ಮಾತಿದೆ, ಯಾವನು ಅಂತ ಹೇಳಿದರೆ ಏನಿದ್ರೂ ಅದು ಕೂಡ ಅದು ಹೆಣ್ಣಿನ ಸ್ತ್ರೀಯ ತೊಂದರೆ ಅಂತ, ನಮ್ಮದೇನು ತೊಂದರೆ ಇಲ್ಲ ಅಂತ. ಖಂಡಿತವಾಗಿಯೂ ಹಾಗೆಲ್ಲ, ಪುರುಷರಲ್ಲೂ ಕೂಡ ಈ ಒಂದು ಮಕ್ಕಳಾಗದಿರುವುದಕ್ಕೆ ಅನೇಕ ಕಾರಣಗಳು ಇದೆ ಅನ್ನೋದನ್ನು ಕೂಡ ತಾವು ತಿಳಿಸಿದ್ದಾರೆ. ಇಂಥ ಕಾರಣಗಳಿದ್ದರೆ ಅದನ್ನು ನಾವು ಸರಿಪಡಿಸಿಕೊಂಡು ಹೋಗಬೇಕಾಗುತ್ತೆ. ನಾವು ಕೇವಲ ಹೆಣ್ಣಿನ ಮೇಲೆ ಒಂದು ಶೋಷಣೆ ಮಾಡುವುದು ಅಲ್ಲ, ನಾವು ಕೂಡ ಅದರಲ್ಲಿ ನಮ್ಮ ತೊಂದರೆ ಏನು ಅದನ್ನು ಸರಿಪಡಿಸಿಕೊಂಡು ಹೋದರೆ ಮಾತ್ರ ನಾವು ಕೂಡ ಸಂತಾನೋತ್ಪತ್ತಿಯನ್ನು ಪಡಲಿಕ್ಕೆ ಸಾಧ್ಯ ಅನ್ನೋದನ್ನು ತಿಳಿಸಿದ್ದಾರೆ. ಅವರಿಗೆ ಅಭಿನಂದನೆಗಳ ಜೊತೆಗೆ ನಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇವೆ. ಬರುವ ವಾರ ಮತ್ತೆ ಹೊಸ ವಿಷಯದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.